ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರತ್. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ನಾವಿವತ್ತಿರೋದು ಗದಗಿನಲ್ಲಿ, ಬಟ್ ಹೋಗ್ತಿರೋದು ಸರ್ವೋದಯ ಕಾಲೋನಿಗೆ. ಇವತ್ತಿನ ಸಂಚಿಕೆಯಲ್ಲಿ ಹೊಸ ಮಾತುಕತೆ, ಹೊಸ ಆಟ, ಹೊಸ ಮೋಜು, ಹೊಸ ಮಸ್ತಿ ಇನ್ನಾಗ್ತಡ. ಬನ್ನಿ ಅವ್ರ ಮನೆಗೆ ಹೋಗೋಣ. ನೀಲಿ ಇದ್ಯಾವುದೋ ಚೌಟ್ರಿಗೆ ಬಂದಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದವ್ರು ವೆಲ್ಕಮ್ ಮಾಡೋದು ಹಿಂಗೆ ಬರ್ರಿ. ಹಿಂಗೆ ವೆಲ್ಕಮ್ ಮಾಡ್ತಿದ್ದೀರಾ ನನ್ನ? ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಓಹೋ 24 ಕ್ಯಾರೆಕ್ಟರ್ ಇದು, ಗೋಲ್ಡ್ ಇದು. ಗಣೇಶ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಸರ್. ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಸ್ನೇಹಿತರಿಗೆ ತಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ಲಕ್ಷ್ಮಣ್ ಬೆಳಗಿನ ಅಂತ. ಹಾಂ, ಇಲ್ಲ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನಮ್ಮ ಮದುವೆಯಾಗಿ 23 ವರ್ಷ ಆಯ್ತು. 23 ವರ್ಷ ಆಯ್ತಾ? ಯಜಮಾನ್ರ ಹೆಸರು? ಲಕ್ಷ್ಮಣ್. ಮಕ್ಕಳು? ನನ್ನ 3 ಮಕ್ಕಳು ಸರ್ ನಮಗೆ. ದೊಡ್ಡವನ ಮಗನ ಹೆಸರು ಪ್ರಜ್ವಲ್ ಅಂತ ಹೇಳಿ ಬಿಕಾಮ್ ಓದ್ತಾ ಇದ್ದಾನೆ. ಎರಡನೇ ಮಗಳು ಪಾಲಿನಿ ಅಂತ ಹೇಳಿ, ಅವಳು ಇವಾಗ ಎಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಮೂರನೇ ಮಗಳು ಪ್ರತಿಭಾ, PUC ಫಸ್ಟ್ ಇಯರ್ ಮಾಡ್ತಿದ್ದಾಳೆ. ಹೌದಾ? ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶಕುಂತಲಾ ಮುಳುಗುಂದ್ ಅಂತ ಹೇಳ್ರಿ. ನಮ್ದು ಪ್ರಾಪರ್ ಬಂದ ಗದಗೆ. ಹಾಂ ಸರ್. ಸೊ ಏನು ಮಾಡ್ಕೊಂಡಿದ್ದೀರಾ? ನಾ ಹೌಸ್ ವೈಫ್ ಸರ್. ಹೌಸ್ ವೈಫ್ ಅಂದ್ರೆ ಹಂಗೆಲ್ಲ ಮನ್ಯಾಗ ಸಣ್ಣ ಪುಟ್ಟ ಏನಾರ ಕೆಲಸ ಮಾಡ್ಕೊಂಡಿರ್ತೀವಿ. ಹೌದಾ? ಹಾಂ ಸರ್. ಯಜಮಾನ್ರ ಹೆಸರು? ಅವ್ರದ್ದು ಹೆಸರು ರಾಶಿಕರ್ ಮುಳುಗುಂದ್ ಅಂತ ರೀ. ಹೌದಾ? ನಿಮ್ಮ ಕಡೆ ಇನ್ನೊಂದು ಗೊತ್ತೇನು ಸರ್? ನಮ್ಮ ಕಡೆ ನೀವೆಲ್ಲರ ಹೆಸರು ಕೇಳಿ ಪಟ್ನ ಹೇಳ್ಬಿಡ್ತಾರೆ. ನಮ್ಮ ನಾರ್ತ್ ಕರ್ನಾಟಕ ಕಡೆ ಸರಳ ಹೇಳಂಗಿಲ್ಲ ರೀ. ಹೆಸರು ಹೇಳಂದ್ ಕೂಡಲೇ ನಾಚ್ಕೋತಾರೆ. ಹೌದೌದು. ರೆಸ್ಪೆಕ್ಟ್ ವಿದ್ ನಾಚಿಗೆ. ಹಾಂ ಸರ್. ಈಗ ಮಕ್ಕಳು ಕೇಳ್ರಿ ಬೇಕಿದ್ರೆ ಅವ್ರ ಹೆಸರು ಹೇಳಂದ್ರೆ ಹೇಳ್ತಾರೆ. ಈಗ ಅವ್ರು ಕೇಳಿ ಸರ್, ನಿಮ್ಗೆ ಇವೆಂಟ್ ಗೊತ್ತಿಲ್ರಿ, ಕೇಳ್ರಿ ಅವ್ರ ಹತ್ರ ಬೇಕಿದ್ರಿ. ಅವ್ರ ಕಡೆ ಮೈಕ್ ಕೊಡ್ರಿ, ಹೆಸರು ಹೇಳ್ರಿ ಅಂದ್ರೆ ಅವ್ರು ಹೆಂಗೆ ಒಡಪ್ ಗೊತ್ತೇನು ಸರ್ ನಿಮ್ಗೆ? ಒಡಪ್ ಹಚ್ಚಿ ಹೇಳ್ತಾರೆ ನೋಡ್ರಿ. ಫ್ರೆಂಡ್ ಸರ್ಕಲ್ನಾಗೆಲ್ಲ ಹೆಸರು ಕೇಳ್ರಿ. ಈಗ ಎಲ್ಲಾರ ಅವ್ರ ಗಂಡಂದ್ರ ಹೆಸರು ಹಂಗೆ ಹೇಳಂಗಿಲ್ರಿ, ಒಡಪ್ ಹಚ್ಚಿ ಹೇಳ್ತಾರೆ. ನಿಮ್ಮ ಯಜಮಾನ್ರ ಹೆಸರು ಹೇಳಿ ಮೇಡಮ್. ನಮ್ಮ ಯಜಮಾನ್ರ ಹೆಸರು ಗೋಕಾಕ್ ಕರ್ದಂಟ್, ಬಾಗಲಕೋಟೆ ಸಿಮೆಂಟ್. ನಮ್ಮ ಯಜಮಾನ್ರು ನಮ್ಗೆ ಪರ್ಮನೆಂಟ್. ಸರ್ ನೋಡ, ನೀವೊಂದು ಹೇಳಿ ಹಂಗೆ. ಉಪ್ಪಿಟ್ಟು ಉದ್ರ ಬಾಳ, ಉಳ್ಳಾಗಡ್ಡಿ ಪದ್ರ ಬಾಳ, ನಮ್ಮೂರ್ದು ನನ್ನ ಮೇಲೆ ಅದ್ರ ಬಾಳ. ಸೂಪರ್. ಸರ್ ನಿಮ್ಮ ಹೆಸರು? ಶಿಖರ್ ಬೆಳಗಿನ ಅಂತ. ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಬಿಸ್ನೆಸ್ ಇದೆ, ಫುಟ್ವೇರ್ ಶಾಪ್. ಹೌದಾ? ಓಕೆ. ಎಷ್ಟು ವರ್ಷ ಸರ್ ಮದುವೆಗೆ? ಮದುವೆಯಾಗಿ ಅಲ್ಲಿ 16 ವರ್ಷ ಆಯ್ತು ಸರ್. 16 ವರ್ಷ. ಮಕ್ಕಳು? ಮಕ್ಕಳು 2 ಮಕ್ಕಳು ಸರ್. ಏನು ಮಾಡ್ಕೊಂಡಿದ್ದಾರೆ? ಮಗ ಇವಾಗ SSLC ಇದ್ದಾನೆ. ಹಾಂ. ಮಗಳು 5th ಕ್ಲಾಸ್ನಲ್ಲಿ ಇದ್ದಾಳೆ. ಹೌದಾ? ಓಕೆ. ಹೆಂಗಿದೆ ಸರ್ ಮದುವೆ ಜೀವನ? ಚೆನ್ನಾಗಿದೆ ಸರ್. ಏನಾಗಿದೆ? ಅಭಿಜಿದಲ್ಲಿ ಹೆಂಗೆ ನಡೀತಿದೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಮೇಡಮ್ ನಿಮ್ಮ ಹೆಸರು? ಇಂದಿರಾ ತೆಲಂಗಾಣ. ಓಕೆ. ನೀವೇನು ಉಡುಪು ಹೇಳ್ತೀರಾ ಯಜಮಾನ್ರಿಗೆ? ಗುಲಾಬಿ ಗುಂಪು ಮಲಗುವಿನ ಸಂಪು, ನನಗಿಂತ ನಮ್ಮ ರಾಯರ್ ಭಾಳ ಕೆಂಪು. ಆನಂದ್ ತೆಲಗಾವಿ. ನಮ್ರತ ಚಂದಾವರಿ. ಹಾಂ. ನಾನು ಅವ್ರ ಸಿಸ್ಟರ್. ನಮ್ಮ ಬ್ರದರ್ ಇಬ್ರು ಜನ. ಹೌದಾ? 3 ಜನ ಮಕ್ಕಳು. ನಮ್ಮ ಮದುವೆಯಾಗಿ 32 ವರ್ಷ ಆಯ್ತು. ದೊಡ್ಡ ಮಗಳು ಮದುವೆಯಾಗಿ 2 ಮಕ್ಕಳು ಇದ್ದಾವೆ. ಎರಡನೇ ಮಗಳು M.Com ಮಾಡಿ ಜಾಬ್ ಮಾಡ್ತಿದ್ದಾಳೆ. 3ನೇ ಮಗ ಇವಾಗ M.Tech ಮಾಡ್ತಿದ್ದಾನೆ. ಇಂಜಿನಿಯರಿಂಗ್ ಮುಗಿಸಿ ಈಗ M.Tech ಮಾಡಿ. ಯಜಮಾನ್ರು? ನಾಗರಾಜ್ ಚಂದಾವರಿ ಅಂತ ಫುಟ್ವೇರ್ ಶಾಪ್ ಇದೆ. ಡೈಟ್ ಹೆಸರು ಹೇಳಿದ್ರು ನೋಡಿ. ಹೌದು ಸರ್. ತಪ್ಪು ಮಾಡಿದ್ರು. ನನಗೆ ಹೋಗುತ್ತೆ. ಓಕೆ ಮೇಡಮ್, ಆ ಕಡೆ ಬಾಸ್. ಎಸ್ ಮೇಡಮ್, ನಿಮ್ಮ ಹೆಸರು? ಸರ್ ನನ್ನ ಹೆಸರು ದೀಪಾ ಹನುಮಂತಗೌಡ್ರು ಅಂತೇಳಿ. ಹಾಂ. ಯಜಮಾನ್ರ ಹೆಸರು? ನಮ್ಮ ಮನೆಯವ್ರ ಹೆಸರು ಚನ್ನಬಸನಗೌಡ ಅಂತ. ನೀವು ಉಡುಪು ಹೇಳಲ್ವಾ? ಹೇಳ್ತೀನಿ ಸರ್. ಹೇಳಿ. ಬಡತನವಿರಲಿ, ಸಿರಿತನವಿರಲಿ, ಕುಂಕುಮ ಸೌಭಾಗ್ಯ ಕಡೆತನಕವಿರಲಿ, ಚನ್ನಬಸನಗೌಡರ ಪಾದ ಸೇವೆ ನನಗೆ ಜನ್ಮ ಜನ್ಮಾಂತರಕ್ಕೂ ಸಿಗಲಿ. ಯಾರು ನಿಮ್ಮ ಯಜಮಾನ್ರ ಹೆಸರು ಹಂಗೆ ಹೇಳೋಂಗಿಲ್ಲ, ಉಡುಪು ಜೊತೆನೇ ಹೇಳಬೇಕು. ಸೂಪರ್. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಕೌಶಲ್ಯ ಸರ್. ಹಾಂ. ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾನು ಎಡಿಟ್ ವರ್ಕ್ ಮಾಡ್ತೀನಿ ಸರ್. ಎಡಿಟಿಂಗ್ ಎಲ್ಲ ಮಾಡ್ತೀರಾ? ಹಾಂ ಸರ್. ಹೌದಾ? ನಮ್ಮದು ಕಂಪ್ಯೂಟರ್ ವಿಡಿಯೋ ಎಡಿಟಿಂಗ್ ಶಾಪ್ ಇದೆ ಸರ್. ಹೌದಾ? ಓಹೋ. ಓಕೆ. ನಿಮ್ಮ ಯಜಮಾನ್ರ ಹೆಸರು ಮೇಡಮ್? ಗಣೇಶ್ ಸರ್. ಗಣೇಶ್. ಓಕೆ. ನೀವೇನು ಉಡುಪು ಹೇಳಲ್ವಾ? ನಂಗೆ ಬರಲ್ಲ ಸರ್. ಬರಲ್ವಾ? ಪರವಾಗಿಲ್ಲ. ಓಕೆ. ಮಕ್ಕಳು? 2 ಮಕ್ಕಳಿದ್ದಾರೆ ಸರ್. ಏನು ಮಾಡ್ಕೊಂಡಿದ್ದಾರೆ? ಅವರು ಫೋಟೋ ವಿಡಿಯೋ ಪ್ರೀವೆಡ್ ಶೂಟ್ ಎಲ್ಲ ಮಾಡ್ತಾರೆ ಸರ್. ಎಲ್ಲ ನೀವು ಕ್ಯಾಮ್ರಾ ಡಿಪಾರ್ಟ್ಮೆಂಟೇ? ಪೂರ ಫ್ಯಾಮಿಲಿ ಅದೇ ಸರ್ ನಮ್ದು. ಹೌದಾ? ವೆರಿ ನೈಸ್. ಸೂಪರ್. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತ ಸರ್. ಗಣೇಶ್ ಪಕ್ಕದಲ್ಲಿದ್ದಾರೆ ಗಣೇಶ್. ಓಕೆ ಸರ್. ಮತ್ತೆ ಯಾವುದೆಲ್ಲ ಕ್ಯಾಮ್ರಾ ಇದೆ?
ನನ್ನ ಹತ್ರ ಡ್ರೋನ್ ಅಷ್ಟೇ ಇದೆ ಸರ್ ಆ್ಯಕ್ಚುಲಿ. ನಂದು Z6 ಕ್ಯಾಮ್ರಾ ಇದೆ ಕ್ಯಾನನ್. ಓಕೆ. ಸೊ ನೀವು ವೆಡ್ಡಿಂಗ್ ಎಲ್ಲ ಹೋಗ್ತೀರಾ? ನಾನು ವೆಡ್ಡಿಂಗ್ ಹೋಗಲ್ಲ ಸರ್, ಓನ್ಲಿ ವಿಡಿಯೋ ಎಡಿಟಿಂಗ್ ಅಷ್ಟೇ ಮಾಡೋದು. ಹೌದಾ? ಮಕ್ಕಳು ವೆಡ್ಡಿಂಗ್ ಹೋಗ್ತಾರಾ? ಮಕ್ಕಳು ವೆಡ್ಡಿಂಗ್ ಹೋಗ್ತಾರೆ, ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಇವೆಲ್ಲ ಮಾಡ್ತಾರೆ, ಪೋಸ್ಟ್ ವೆಡ್ಡಿಂಗ್ ಇವೆಲ್ಲ ಮಾಡ್ತಾರೆ. ಓಕೆ. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ ಸರ್? ನಂದು ವಿಡಿಯೋ ಫೀಲ್ಡಲ್ಲಿ ಬಂದು 92ದಲ್ಲಿನೇ ವಿಡಿಯೋ ಫೀಲ್ಡ್ ಬರ್ತಾ ಇರೋದು. ಆಮೇಲೆ ಎಡಿಟ್ ಫೀಲ್ಡಿಗೆ ಬಂದೆ. ವಿಡಿಯೋ ಶೂಟಿಂಗ್ ಮಾಡ್ತಾ ಇಲ್ಲ ಸರ್, ಈಗ ಬರೀ ಓನ್ಲಿ ಎಡಿಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ ಓಕೆ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಭಾರತಿ. ಭಾರತಿ. ನಿಮ್ದು ಲವ್ ಮ್ಯಾರೇಜ್ ಅಂತ ಹೌದಾ? ಕೇಳೋರಿಗೆ ಕೇಳೋದು ಯಾರ್ದು ಲವ್ ಮ್ಯಾರೇಜ್ ಇಲ್ಲಿ? ಓ ದೇವ್. ಇಲ್ಲ ಬರ್ತೀನಿ ನಿಮ್ಮ ಹತ್ರ. ಓಕೆ. ಯಜಮಾನ್ರ ಹೆಸರು? ನಮ್ಮ ಅಡ್ರೆಸ್ ಬದಿ ಅಂತಾರೆ. ಬದಿ. ಬದಿ ಏನು ಉಡುಪಿ ಇಲ್ವಾ? ನಾವಿರೋದು ಊರು ಬದಿ, ನೀವು ಬರೋದು ನಮ್ಮ ಮನೆ ಬದಿ, ನಾವು ಸಿಕ್ಕೋದು ಮನೆ ಹಿಂದ್ಗಡೆ ಬದಿ ಇಲ್ವಾ? ಆ ಥರ ಏನಿಲ್ಲ ಸರ್. ಇವಳು ನಮ್ಮ ಮಗಳ ರೀ ಸರ್, ಕೃಷ್ಣ ಸಿಂಗರ್. ಕೈ ಏನಾಯ್ತು? ಅವಳಿಗೆ ಬರ್ತದೆ. ಬಾಯ್ ಬರ್ತೇನಾ? ಓಕೆ ಓಕೆ, ಪರವಾಗಿಲ್ಲ. ಆಡ್ತಾರೆ ನೋಡಿ. ಸಿಂಗರ್ ಅದಾಳ. ಸೂಪರ್, ವೆರಿ ನೈಸ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ತಿಂಡಿ ಮಾಡಿದ್ರಾ? ಹಾಂ ರೀ, ತಿಂಡಿ ಅದು ಮಾಡಿದೆ. ಏನ್ ತಿಂದ್ರಿ? ಪಲಾವ್. ಪಲಾವಾ? ಯಾವ ಪಲಾವ್? ಪಲಾವ್ ವೆಜಿಟೇಬಲ್ ಪಲಾವಾ? ಆಲೂಗಡ್ಡೆ ಪಲಾವ್. ಆಲೂಗಡ್ಡೆ ಪಲಾವಾ? ನೀವೇನು ಓದ್ತಿದ್ದೀರಾ? ನಾನು 6th ಓದ್ತಾ ಇದ್ದೆ. ನೀವು ಸಿಂಗರ್ ಅಂತೆ? ಹೌದು. ಹೌದಾ? ಯಾವ್ದೆಲ್ಲ ಆಡ್ತೀರಾ? ಕರೋಕೆ, ದಾಸರಪದ, ಯಾವ್ದಕ್ಕೆ ಆಡ್ತೀರಾ ಕರೋಕೆಲಿ? ಓಕೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಲಕ್ಷ್ಮಿ ಪಾಟೀಲ್ ಅಂತ. ನಮ್ಮ ಯಜಮಾನ ಹೆಸರು ಜಗದೀಶ್ ಗೌಡ್ರ ಪಾಟೀಲ್. ಉಡುಪು? ಮನೆಗೆ ಮಕ್ಕಳ ಚಂದ, ಬನಕ್ಕೆ ಬಾಳೆ ಚಂದ, ನಮ್ಮ ಜಗದೀಶ್ ಗೌಡ್ರಿಗೆ ನಾನೇ ಚಂದ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಪೂರ್ಣಿಮಾ ಹುರುಳಿ. ಪೂರ್ಣಿಮಾ ಹುರುಳಿ. ಹುರುಳಿ. ಯಜಮಾನ್ರ ಹೆಸರು? ನೀರೆರೆದು ಗಿಡವಾಯಿತು, ಧಾರೆ ಎರೆದು ಲಗ್ನವಾಯಿತು, ಪ್ರಕಾಶ್ ಅವ್ರ ಕೈ ಹಿಡಿದು ಜೀವನ ಸಾರ್ಥಕ ಆಯಿತು. ಇನ್ನೊಂದ್ಸಲ ಜೋರಾಗಿ ಹೇಳೋದು ಕೇಳಿಸಿಲ್ಲ. ಅವರು ರಪರಾಪ ಹೊಡೆದಾಯ್ತು, ಇದು ಹೊಡೆದಾಯ್ತು, ಅಲ್ಲಿಂದ ಬಿದ್ದಾಯ್ತು, ಎದ್ದಾಯ್ತು, ಮುಗೀತು. ನೀರೆರೆದು ಗಿಡವಾಯಿತು, ಧಾರೆ ಎರೆದು ಲಗ್ನವಾಯಿತು, ಪ್ರಕಾಶ್ ಅವ್ರ ಕೈ ಹಿಡಿದು ಜೀವನ ಸಾರ್ಥಕವಾಯಿತು. ಪ್ರಕಾಶ ಕೈ ಹಿಡಿದು ಜೀವನ ಸಾರ್ಥಕವಾಯಿತು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀ ನಾಯಕ್ವಾಡಿ. ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾವು ಟೈಲರಿಂಗ್ ಮಾಡ್ತೀವಿ. ಟೈಲರಿಂಗ್ ಮಾಡ್ತೀರಾ? ಯಜಮಾನ್ರು? ಯಜಮಾನ್ರು ಟೈಲ್ಸಿಂಗ್ ಮಾಡ್ತಾರೆ. ಟೈಲ್ಸ್ ಕಂಪನಿ? ಓಕೆ ಓಕೆ ಓಕೆ. ಏನು ಹೆಸರು? ತುಳಸಿ ಪೂಜೆ ಮಾಡುವುದು ನೇಮಕ್ಕಾಗಿ, ಅರವಿಂದ್ ಸಾಯಿಯವರ ಹೆಸರು ಹೇಳುವೆನು ನಿಮ್ಮೆಲ್ಲರ ಪ್ರೇಮಕ್ಕಾಗಿ. ನಿಮ್ಮ ಹೆಸರು ಮೇಡಮ್? ಸವಿತಾ ರೀ. ಸವಿತಾನಾ? ಓಕೆ. ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾ ಹೌಸ್ ವೈಫ್. ಹೌದು. ನಿಮ್ಮ ಯಜಮಾನ್ರ ಹೆಸರು? ಶಶಿಧರ್ ಬೀರ್ನೂರು. ಶಶಿಧರ್ ಬೀರೂರು. ನೀವು ಉಡುಪಿಳಲ್ವಾ? ಇಲ್ಲ ಬರಲ್ಲ. ಓಕೆ ಓಕೆ. ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅವ್ರು ನಮ್ಮದು ದಲಾಲಿ ಅಂಗಡಿ ಐತ್ರಿ APMC ಮಾರ್ಕೆಟ್. ಹೌದಾ? ಮಕ್ಕಳು? ಇಬ್ಬರು ಹೆಣ್ಮಕ್ಳು. ಏನು ಓದ್ತಿದ್ದಾರೆ? ಒಬ್ರು 7th ರೀ, ಒಬ್ರು 4th. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ದೀಪಾ ಒಗ್ಲಾಟ್ ಅಂತ ಹೇಳಿ. ಯಜಮಾನ್ರ ಹೆಸರು? ಶರಣು. ಶರಣು ಶರಣಾರ್ಥಿ. ನಿಮ್ಮ ಯಜಮಾನ್ರಿಗೆ ಒಂದು ದೊಡ್ಡ ಶರಣು. ಈಗ ಉಡುಪಿಳಿ. ಹಳದಿ ಪಟ್ಟಗ ಬಿಳೆ ಅಂಗಿ ಉಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾರ ಶರಣು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಭಜಂತ್ರಿ ಅಂತೇಳಿ. ನಾನು ಬ್ಯೂಟಿಷಿಯನ್ ಆಗಿ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗಿ 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಬ್ಯೂಟಿಷಿಯನ್ ಮೇಡಮ್? ಹೌದು, ಬ್ಯೂಟಿಷಿಯನ್. ಮೇಡಮ್ ನನಗೇನಾದ್ರು ಬೆಳ್ಳಗೆ ಕ್ರೀಮ್ ಏನಾದ್ರು? ಇವಾಗಲೇ ಬನ್ನಿ ಮಾಡ್ತೀನಿ. ಹೌದಾ? ಎಸ್ ಸರ್. ಬೆಳ್ಳಗೆ ಅಂದ್ರೆ ಎಷ್ಟು ಬೆಳ್ಳಗೆ ಹಾಕ್ತೀನಿ? ಯಾರಷ್ಟು ಬೆಳ್ಳಗೆ ಹಾಕ್ತೀನಿ? ಆದರೆ 1 ತಿಂಗಳು ಇರಬೇಕಾಗುತ್ತೆ. 1 ತಿಂಗಳು ಇರಬೇಕಾಗುತ್ತಾ? ಅಷ್ಟೊಂದು ಬೆಳ್ಳು ಮಾಡ್ಬೇಕಲ್ಲ ಸರ್? ಅಯ್ಯೋ ಅಂದ್ರೆ ತುಂಬ ಇದೆ ಅಲ್ವಾ? ಡಾಮರ್ ಥಾರ್ ತೆಗಿಯೋ ತುಂಬ ಇದೆ. 1 ತಿಂಗಳು ಹೋಗುತ್ತೆ ಕಂಪ್ಲೀಟ್ ಥಾರ್ ತೆಗಿಲಿ. ನಿಮ್ಮ ಯಜಮಾನ್ರ ಹೆಸರು? ನಮ್ಮ ಯಜಮಾನ್ರ ಹೆಸರು ಭೀಮರಾಜ್ ಅಂತೇಳಿ. ಭೀಮರಾಜ್. DO ಆಫೀಸಲ್ಲಿ ಕೋಆರ್ಡಿನೇಟರ್ ಆಗಿ ಜಾಬ್ ಮಾಡ್ತಿದ್ದಾರೆ. ಓಕೆ. ನಾನು ಉಡುಪಿ ಹೇಳ್ತೀನಿ. ಹೇಳಿ ಹೇಳಿ. ಊಟದಲ್ಲಿ ಉಪ್ಪಿನಕಾಯಿ ರುಚಿ, ತಾಂಬೂಲದಲ್ಲಿ ಸುಣ್ಣ ರುಚಿ, ನಮ್ಮ ಯಜಮಾನರಿಗೆ ವಿನಯವಾಗಿದ್ದರೆ ಬಾಳಿನಲ್ಲಿ ಶುಚಿ. ನಿಮ್ಮ ಹೆಸರು? ನಮಸ್ತೆ ಸರ್. ನನ್ನ ಹೆಸರು ವಿಜಯಲಕ್ಷ್ಮಿ ಬಿರಾದಾರ್ ಅಂತ ಹೇಳಿ. ನಮ್ಮ ಮನೆಯವರ ಹೆಸರು ಬಸವರಾಜ. ಬಸವರಾಜ್. ಏನು ಮಾಡ್ಕೊಂಡಿದ್ದಾರೆ ಬಸವರಾಜ್? ಮೂಂಗ್ ಬಿಸ್ನೆಸ್ ಇದೆ. ಓಕೆ ಓಕೆ. ನೀವೊಂದು ಉಡುಪಿ ಹೇಳಿ. ಸೀತೆ ಸ್ವಯಂವರದಲ್ಲಿ ಶ್ರೀರಾಮ ಮುರಿದಿದ್ದು ಧನಸ್ಸು, ವಿಜಯಲಕ್ಷ್ಮಿಯ ಮನಸ್ಸನ್ನು ಕದ್ದಿದ್ದು ಬಸವರಾಜರ ಮನಸ್ಸು. ಎಷ್ಟು ಜನ ಮದುವೆ ನಿಮಗೆ? 27 ಇಯರ್ಸ್ ಆಯ್ತು. ಮಕ್ಕಳು? ಮಗ ಜಾಬ್ ಮಾಡ್ತಿದ್ದಾನೆ, ಮಗಳು 2nd ಇಯರ್ ಓದ್ತಾ ಇದ್ದಾಳೆ ಸರ್. ಹೌದಾ? ಓಕೆ ಓಕೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಶಾರದಾ ಆನಂದ್ ವಣಿಗೇರಿ ಅಂತ ಸರ್. ಆನಂದ್ ಅವ್ರಿಗೇನು ಉಡುಪಿಲ್ವಾ? ಒಂದು ಹಂಗೆ ಚಿಕ್ಕದೊಂದು ಉಡುಪಿ ಏನಾದ್ರು ನಿಮಗೆ ನಾನೇ ಅಂದ, ನೀವಿದ್ರೆ ನನಗೆ ಆನಂದ. ನಿಮ್ಮ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 15 ಇಯರ್ಸ್. 15 ಇಯರ್ಸ್ ಆಯ್ತಾ? ಹನಿಮೂನ್ಗೆಲ್ಲಾದ್ರೂ ಹೋಗಿದ್ದೀರಾ? ಹೋಗಿದ್ವಿ ಸರ್, ಊಟಿ ಹೋಗಿದ್ವಿ. ಊಟಿ ಹೋಗಿದ್ದೀರಾ? ಸೂಪರ್.
ಮೇಡಮ್ ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು? ಗೀತಾ ಭಿಕ್ಷಾವತಿ ಮಠ ಅಂತ ಹೇಳಿ. ಯಜಮಾನ್ರ ಹೆಸರು? ಶಿವಶಂಕರಯ್ಯ ಭಿಕ್ಷಾವತಿ ಮಠ. ಒಡುಪು? 6 ಗಂಗಾಳ ಹೂವು, 3 ಗಂಗಾಳ ಪತ್ರಿ, ಶೃಂಗಾರ ಮಣಿ ಮೇಲೆ ಕುತ್ಕೊಂಡು ಶಿವಪೂಜೆ ಮಾಡ್ಕೊಂತಾರ ಶಿವಶಂಕರಿ ಸ್ವಾಮಿಯರು. ಸೂಪರ್. ನಿಮ್ಗೆ ಎಷ್ಟು ಮದುವೆ ಆಗಿ? ನಂದು 18 ಇಯರ್ಸ್ ಆಯ್ತು ಸರ್. 18 ವರ್ಷದ ಮಕ್ಕಳು? ಇಬ್ಬರು ರೀ. ಮಗ ಫಸ್ಟ್ PUC ರೀ, ಮಗಳ 7th ರೀ. ನೀವೆಲ್ಲಾದ್ರೂ ಹೋಗಿದ್ದೀರಾ ಹನಿಮೂನ್ಗೆ? ಇಲ್ಲಪ್ಪ, ಎಲ್ಲಿ ಹೋಗಿಲ್ರಿ. ಗದಗ್ಗೆ? ಗದಗ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಜ್ಯೋತಿ ದೇಸಾಯಿ ಗೌಡ್ರ ಅಂತ ಹೇಳಿ. ಯಜಮಾನ್ರ ಹೆಸರು? ಬಸನಗೌಡ್ರ ಅಂತ ಹೇಳಿ. ಒಡುಪು? ಎಳ್ಳು ಹೂವಿನ ಸೀರೆ, ಬೆಳ್ಳಿ ಕಾಲುಂಗ್ರ, ಒಳ್ಳೆಯವ್ರ ಮಗಳಂತ ಹೊಳ್ಳಿ ನೋಡ್ತಾರ ಬಸನಗೌಡ್ರು. ಸರ್, ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದ್ರೆ, ಈ ಮುಳುಗುನ್ ಫ್ಯಾಮಿಲಿ ಒಳಗೆ ನನ್ನ ಪೆಟ್ ಫ್ರೆಂಡ್ ಶಕುಂತ್ಲಾ ಅಂತ ಹೇಳಿ, ನಾವೆಲ್ಲರೂ ಇದು ಇವತ್ತು ಒಂದೇ ದಿವಸ ನೀವು ಬಂದಿರಿ ಅಂತಂದು ನಾವು ಕೂಡಿಲ್ಲ ಸರ್. ಪ್ರತಿ ತಿಂಗಳು ನಾವು ಕಿಟ್ಟಿ ಪಾರ್ಟಿ ಮಾಡ್ತೇವೆ. ಎಲ್ಲರೂ ಸೇರಿ ಎಲ್ಲರೂ ಎಂಜಾಯ್, ಇದಕ್ಕಿಂತ 2 ಪಟ್ಟು ಎಂಜಾಯ್ ಮಾಡ್ತೀವಿ. ಇವತ್ತೊಂದು ಸ್ವಲ್ಪ ಏನಾಗೈತಪ್ಪ ಅಂದ್ರೆ ಸಂಕೋಚ ಆಗೈತಿ. ಎಲ್ಲರೂ ನಾವು TV ಒಳಗೆ ಬರ್ತೀವಿ, ನಮ್ಮದು ಸಾರಿ ಕರೆಕ್ಟ್ ಐತೋ ಇಲ್ಲೋ, ನಮ್ಮದು ಸರ ಕರೆಕ್ಟ್ ಐತೋ ಇಲ್ಲೋ ಅಂತ ಎಲ್ಲರೂ ಟೆಸ್ಟ್, ಅದಕ್ಕೆ ಒಂದು ಸ್ವಲ್ಪ ಮುಜುಗರ ಪಟ್ಕೊಳತ್ತಾರ. ನಾವೆಲ್ಲರೂ ಹೆಣ್ಮಕ್ಳು ಸೇರಿದಾಗ ಭಾಳ ಎಂಜಾಯ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಈಗ ನಿಮ್ಮ ಒಟ್ಟಿಗೂ ನಾವು ಇವತ್ತೊಂದು ದಿವಸ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಎಂಜಾಯ್ ಮಾಡಿ, ಪರವಾಗಿಲ್ಲ. ನಮಸ್ತೆ. ನಿಮ್ಮ ಹೆಸರು? ಲತಾ ಮುಂಬಾರೆಡ್ಡಿ. ಯಜಮಾನ್ರ ಹೆಸರು? ವೆಂಕಟೇಶ್ ರೆಡ್ಡಿ. ಈಗ ಅವನು ಸಕ್ಕದಾಗಿರೋ ಉಡುಪು ಹೇಳ್ತದೆ, ಕರೆಕ್ಟಾಗಿ ಕೇಳಿಲ್ರು. ಸಕ್ಕದಾಗಿರುತ್ತೆ ಉಡುಪು. ಅತ್ತೆ ಮನೆಗೆ ಅಕ್ಕರೆ ಮಗಳಾದೆ, ಮಾವನಿಗೆ ಮುದ್ದಿನ ಸೊಸೆಯಾದೆ, ಕೊಟ್ಟ ಮನೆಗೆ ಕೀರ್ತಿಯ ಕಳಸವಾದೆ, ವೆಂಕಟೇಶ್ ರೆಡ್ಡಿ ಅವರಿಗೆ ಪ್ರೀತಿಯ ಮಡದಿಯಾದೆ. ಎಷ್ಟು ವರ್ಷ ಆಯ್ತು ಮದುವೆಗೆ ಮೇಡಮ್? 28 ವರ್ಷ ಆಯ್ತು. 28 ವರ್ಷ ಆಯ್ತಾ? ಮಕ್ಕಳು? 2 ಮಕ್ಕಳು. ಮಗಳು LLB ಓದ್ತಾ ಇದ್ದಾಳೆ, ಮಗ 9th ಇವಾಗ. ಮದುವೆ ಆಗಿರೋ ಊರು ಯಾವುದು? ಮದುವೆ ಆಗಿದ್ದ ಊರು ರಾಮದುರ್ಗ ತಾಲೂಕು ಹುಲ್ಕುಂದ್ ಅಂತ ಹೇಳಿ. ಹೌದಾ? ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶೈಲಜಾ ಕೌಲೂರ್ ಅಂತೇಳಿ. ಯಜಮಾನ್ರ ಹೆಸರು? ನೀರಿಗೆ ನೈದಿಲೆ ಶೃಂಗಾರ, ಆಗಸಕ್ಕೆ ಚಂದ್ರಮನೆ ಶೃಂಗಾರ, ಸುರೇಶರಿಗೆ ನಾನೇ ಶೃಂಗಾರ. ಓಹೋ. ನನ್ನ ಮದುವೆ ಆಗಿ 35 ಇಯರ್ಸ್ ಆಗಿದೆ. ನಮ್ಮ ಮನೆಯವರು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ. ಮಕ್ಕಳು ಆಗಿದ್ದಾವೆ, ಮೊಮ್ಮಕ್ಕಳು ಬಂದಿದ್ದಾರೆ 2. ಇದು ನನ್ನ ಫ್ಯಾಮಿಲಿ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಗದಗಲ್ಲಿ. ಹೌದಾ? ನಿಮ್ದು ಲವ್ ಮ್ಯಾರೇಜ್ ಅಂತ ವಿಷಯ ಸಿಕ್ತು? ಇಲ್ಲ ಸರ್, ನಾವು ಆ ಥರ ಇರೋದು ನೋಡ್ಕೊಂಡು ಅವ್ರು ಆ ಥರ ಅನ್ಕೊಳ್ತಾರೆ ಸರ್, ಅಷ್ಟೇ ರೀ. ನಿಜ ಲವ್ ಮ್ಯಾರೇಜ್ ಅಲ್ವಾ? ಅಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜೇ ನಮ್ದು. ಲವ್ ಮ್ಯಾರೇಜಾ? ಅವ್ರು ಆ ಥರ ಅನ್ಕೊಳ್ತಾರೆ ಸರ್. ಇಲ್ಲ ಇಲ್ಲ ಇಲ್ಲ, ಯಾರು ಅನ್ಕೊಂಡಿಲ್ಲ. ಮೋಸ್ಟ್ಲಿ ಲವ್ ಮ್ಯಾರೇಜ್ ಇರುತ್ತೆ, ನೀವು ತಪ್ಪಿಸ್ಕೋತಿದ್ದೀರಾ ಅಷ್ಟೇ. ಆ ಥರ ಅಂತಾರೆ ಸರ್, ಅವ್ರು ಈ ಥರ ಅಂತಾರೆ ಸರ್ ಅಂತ ಹೇಳಿ. ಎಲ್ಲಿ ಲವ್ ಆಯ್ತು, ಎಲ್ಲಿ ನೋಡಿದ್ರಿ, ಮನಸ್ಸಲ್ಲೇ ಲವ್ ಆಗಿದ್ದು ಸರ್. ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದು, ಮನೇಲಿ ಸಂಸಾರ ಮಾಡಿದ್ದು. ಲವ್ ಮನ್ಸಲ್ಲೇ ಆಗೋದು. ಫಸ್ಟ್ ಇವ್ರನ್ನ ಎಲ್ಲಿ ನೋಡಿದ್ರಿ ಸರ್? ನೀವು ಹೇಳಿ. ಅವ್ರನ್ನೆಲ್ಲ ನೋಡಿದ್ರಿ ಸರ್? ಮದುವೆ ಕಲ್ಯಾಣ ಮಂಟಪದಲ್ಲಿ ನೋಡಿದ್ದು. ಯಾರ ಮದುವೆ? ನಮ್ಮ ಮದುವೆಯಲ್ಲಿ. ಬೇರೆ ಒಂದು ಮದುವೆಗೆ ಹೋದಾಗ ನೋಡಿದ್ದು ಸರ್. ಅದೇ ಏನು ಮಾಡ್ತಿದ್ರು ಅಕ್ಕ? ಏನಿಲ್ಲ ಸರ್, ಹಾಗೆ ಸುಮ್ಮನೆ ನಾನು ನೋಡ್ತಾ ಇದ್ರು, ನಾನು ಅವ್ರಿಗೆ ನೋಡ್ತಾ ಇದ್ದೆ. ಲವ್ ಆಯ್ತು. ಯಾರು ನಿಮಗೆ ಫಸ್ಟ್ ಲವ್ ಆಯ್ತಾ? ಹೌದು ಸರ್. ಯಾವಾಗ ಹೇಳಿದ್ರಿ ನಿಮ್ಮೇಲೆ ನಂಗೆ ಲವ್ ಆಯ್ತು ಅಂತ? ಅವಾಗೆ ಒಂದು 6 ಮಂತ್ಸಿಗೆ ಹೇಳಿದೆ ಸರ್. 6 ಮಂತ್ಸಿಗೆ ಹೇಳಿದ್ರು? ಎಲ್ಲಿ ಹೇಳಿದ್ರಿ? ಎಲ್ಲಿ ಸಿಕ್ಕಿದ್ರು ಮತ್ತೆ ವಾಪಸ್ ಅವರು? ವಾಪಸ್ಸು ಅವ್ರ ಮನೆ ಕಡೆ ಹೋಗ್ತಾ ಇದ್ದಾಗ ಭೇಟಿ ಆದರು. ಸುಮ್ಮನೆ ಓಡಾಡ್ತಿದ್ದಾರೆ ಅವ್ರ ಮನೇಲಿ. ಆಗ ಹೇಳಿದ್ರಾ? ಏನು ಹೇಳಿದ್ರು ಅವ್ರು ಅದಕ್ಕೆ? ಓಕೆ ಅಂದ್ರೆ ಫಸ್ಟೇ? ಓಕೆ ಅನ್ನಲಿಲ್ಲ ಸರ್. ಹಾಂ. ಬಟ್ ಆಮೇಲೆ ಒಂದು ಸ್ವಲ್ಪ ದಿವಸ ಟೈಮ್ ತೊಗೊಂಡು ಓಕೆ ಅಂತ ಹೇಳಿದ್ರು. ಮನೇಲಿ ಹೆಂಗೋ ಕರೆಕ್ಟು ರೆಡಿ ಮಾಡಬೇಕಲ್ಲ ಈಗ ಮದುವೆಗೆ? ಹೆಂಗೆ ಒಪ್ಪಿಸಿದ್ರಿ ಸರ್? ಮನೆಯಲ್ಲೆಲ್ಲ ಒಪ್ಕೊಂಡು ಮದುವೆ ಮಾಡಿದರು. ಹೌದಾ? ಇಬ್ಬರು ಮನೇಲಿ ಸಪೋರ್ಟ್ ಮಾಡಿದ್ರಾ? ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ನಿಮ್ಮ ಹೆಸರು? ಪಾಲಿನಿ ಸರ್. ಪಾಲಿನಿ. ಏನು ಮಾಡ್ಕೊಂಡಿದ್ದೀರಾ? ನಾನೀಗ ಇಂಜಿನಿಯರಿಂಗ್ ಮಾಡತ್ತೀನಿ ಸರ್. ಇಂಜಿನಿಯರಿಂಗಾ? ಎಸ್ ಸರ್. ಸೊ ಇಂಜಿನಿಯರಿಂಗ್ ಆದಮೇಲೆ ಏನು ಮಾಡ್ತೀರಾ? ಆಮೇಲೆ ಏನು ಮಾಡ್ಬೇಕು ಸರ್? ಏನು ಬರ್ತದೆ ಮಾಡ್ಬೇಕು. ಜಾಬಾ? ಜಾಬ್ ಮಾಡ್ಬೇಕು ಸರ್. ಜಾಬ್ ಮಾಡಬೇಕಾ? ಎಸ್ ಸರ್. ಮತ್ತೆ ಮದುವೆ? ಅದಾರ ಸರ್, ನಮ್ಮ ಮಮ್ಮಿ ಪಪ್ಪ ಅವ್ರಿಗೆ ಬಿಟ್ಟಿದ್ದು ಸರ್ ಅದು. ಯಾವಾಗ ಮೇಡಮ್ ಮದುವೆ? ಓದಿ ಜಾಬ್ ಸಿಕ್ಕ ಮೇಲೆ. ಜಾಬ್ ಎಲ್ಲ ಆದ್ಮೇಲೆ ಮದುವೆನಾ? ಅಲ್ಲಿ ಪಕ್ಕದವ್ರಿಗೆ ಕೊಡಿ. ಅಕ್ಕ ನಮಸ್ತೆ. ನಮಸ್ತೆ ಸರ್, ಹೆಂಗಿದ್ದೀರಿ? ಸಾಕಾಗಿದೆ. ನೀವಾಗಿದ್ದೀರಾ? ನೀವು ಸಖತ್ತಾಗಿದ್ದೀರಾ ಅಂತ ಗೊತ್ತಾಯ್ತು ನಂಗೆ ನೋಡತ್ಲೆ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್. ನಿಮ್ಮ ಫ್ರೆಂಡಾ ಇಬ್ರು? ಕ್ಲೋಸ್ ಫ್ರೆಂಡ್ಸಾ? ಹಾಂ. ಎಷ್ಟು ವರ್ಷದಿಂದ ಫ್ರೆಂಡ್ಸು? 2 ವರ್ಷದಿಂದ ಫ್ರೆಂಡ್ಸ್. 2 ಇಯರ್ಸ್ದ ಫ್ರೆಂಡ್ಸಾ? ಕಿತ್ತಾಡಲ್ವ, ಜಗಳಾಡಲ್ವ ಕೆಲವು? ಸ್ವಲ್ಪ ಹಂಗೆ ಆ ಥರ ಕಿತ್ತಾಡಂಗಿಲ್ಲ. ಅವರು ಇಲ್ಲಂತೆ, ಅವರು ಇದೆ ಅಂತ ಹೇಳಿದ್ರು. ಜಾಸ್ತಿ ಫೈಟ್ ಕಿತ್ತಾಡೋದಂದ್ರೆ ಬೇರೆಯವ್ರ ಜೊತೆ ಮಾತಾಡಿದ್ರೆ ನನ್ನ ಫ್ರೆಂಡ್ ನಂಗೆ ಬಿಟ್ಟು ಹೋದಲ್ಲ ಅಂತ ಅಷ್ಟೇ. ಪಾಸೆಸಿವ್ನೆಸ್. ಪಾಸೆಸಿವ್ನೆಸ್. ಅವ್ರು ಬೇರೆ ಹತ್ರ ಹೋಗಿ ಮಾತಾಡ್ತಾರಾ? ಮಾತಾಡ್ತಾರೆ. ನಾನು ಯಾರ ಜೊತೆ ಮಾತಾಡಿದಾಗ ಅವ್ರ ಜೊತೆ ಮಾತಾಡ್ತಾರೆ. ಸೊ ಏನಾಗಬೇಕು ಅಂತಿದ್ದೀರಾ? ಮುಂದೆ 1 year ಜಾಬ್ ಮಾಡಿ ಇದಿದ್ರೆ ಹೈಯರ್ ಎಜುಕೇಶನ್, ಇಲ್ಲಾಂದ್ರೆ ನಾನು ಪ್ರೊಫೆಷನಲ್ ಡ್ಯಾನ್ಸರ್ ಇದ್ದೀನಿ. ಸೊ ಅದನ್ನ ಕಂಟಿನ್ಯೂ ಮಾಡಿ. ಡ್ಯಾನ್ಸರ್ ನೀವು? ಅಂದ್ರೆ ಯಾವುದು?
ಕ್ಲಾಸಿಕಲ್ ಹಿಪ್ ಹಾಪ್ ಫ್ರೀ ಸ್ಟೈಲ್ ಎಲ್ಲ ಮಾಡ್ತೀನಿ. ಎಲ್ಲ ಮಾಡ್ತೀರಾ? ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ಹೆಸರೇನು ಚೇತನ್ ಇದು? ಹಾಂ ಚೇತನ್. ಹೆಸರು ಚೇತನಾ? ಓಕೆ, ಏನು ಓದ್ತಿದ್ದೀರಾ? 5th ಸ್ಟ್ಯಾಂಡರ್ಡ್. 5th ಸ್ಟ್ಯಾಂಡರ್ಡ್. ಏನು ನಿಮ್ಮ ಹಾಬೀಸ್ ಏನು? ಹಾಬೀಸ್ ಕ್ರಿಕೆಟ್ ಆಡು. ಕ್ರಿಕೆಟ್ ಆಡ್ತೀರಾ? ದೊಡ್ಡದ ಮೇಲೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ಕ್ರಿಕೆಟರಾ? ಯಾರ ಥರ? ಫಾರ್ ಎಕ್ಸಾಂಪಲ್ ಕೊಹ್ಲಿ. ಓಹ್, ಕೊಹ್ಲಿ. ಸೊ ಈಗ ಪ್ರಾಕ್ಟೀಸ್ಗೆ ಹೋಗ್ತಿದ್ದೀರಾ ಕ್ರಿಕೆಟು? ಇಲ್ಲೇ ಆಡ್ತೀರಾ? ಹಾಂ, ನೆಟ್ಸ್. ಹೌದಾ? ಓಕೆ, ಸೊ ಆಲ್ ದ ಬೆಸ್ಟ್. ನನ್ನ ಹೆಸರು ಅದಿತಿ ಸರ್. ಅದಿತಿ ಕೈಗೆ ಏನಾದದು? ಎಲ್ಲಿ ಸರ್ಕಸ್ ಮಾಡ್ಲಿಕ್ಕೆ ಹೋದದ್ದು ಅದಿತಿ? ಎಲ್ಲಿ ಬಿದ್ದದು? ಮನೆಗೆ. ಸ್ಟೆಪ್ಪಲ್ಲ? ಇಲ್ಲೇ ಮೇಲೆ ಸ್ಟೆಪ್ಪಲ್ಲಿ ಬಿದ್ದದ? ಮಳೆಗೆ ಜಾರಿ ಬಿದ್ದದ? ಓ ದೇವ್ರೆ, ಜಾರಿ ಬಿದ್ರಾ? ಇನ್ನು ಜಾಗ್ರತೆ ಓಡಾಡ್ಬೇಕು ಸ್ಟೆಪ್ಸಲ್ಲಿ. ಮಳೆ ಅಲ್ವಾ? ನಾನು ಒಂದ್ಸಲ ಬಿದ್ದಿದ್ದೆ, ನನಗೇನಾಗಿಲ್ಲ, ಸ್ಟೆಪ್ಸ್ ಒಂದು ನಾವು ಕೊಡ್ದೋಯ್ತು ಅಷ್ಟೇ. ಏನು ಓದ್ತಿದ್ದೀರಾ? ನಾ 5th ಓದ್ತೀನಿ. 5th ಯಾವ ಸ್ಕೂಲು? ಬಾಲಿವಿನಾಕ್ಸ್. ಎಲ್ಲಿರೋದು ಅದು? ಸಂಬಾಪುರ. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಪದ್ಮಿನಿ. ಪದ್ಮಿನಿ. ಪದ್ಮಿನಿ ಸರ್. ಪದ್ಮಿನಿ. ಎಷ್ಟನೇ ಕ್ಲಾಸು? 3rd. 3rd? ಏನು ನಿಮ್ದೇನು ಹಾಬೀಸು? ಏನಿಲ್ಲ. ದೊಡ್ಡದ ಮೇಲೆ ಏನಾಗಬೇಕು ಅಂತ ಇದ್ದೀರಾ? ದೊಡ್ಡದ ಮೇಲೆ ಇರ್ತೀರಾ? ಓಕೆ, ಸೂಪರ್. ಮೇಡಮ್, ನಮ್ಮ ಮನೆ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್, ಇವತ್ತು ನಮ್ಮನೆ ಅಡುಗೆ ಸ್ಪೆಷಲ್ ನಾ ಹೇಳಿದೆ, ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಜಿಕಾಯಿ ಮತ್ತೆ ಉದ್ದಿನದ ವಡ ಅಂತ ಹೇಳಿ ಒಂದು ದಹಿ ಚಾಟ್ ಅಂತ ಹೇಳಿ ಮಾಡ್ತೀವಿ ಸರ್. ಹೌದಾ? ಹಾಂ ಸರ್. ಫಸ್ಟು ನಾವು ಹೋಗಿ ಅಡುಗೆ ಮಾಡಿಕೊಂಡು ಆಮೇಲೆ ಬರೋಣ, ಬನ್ನಿ. ಓಕೆ ಮೇಡಮ್, ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ಸರ್, ಇವತ್ತು ನಾನು ಬಂದು ನಮ್ದು ನಾರ್ತ್ ಕರ್ನಾಟಕ ಸ್ಪೆಷಲ್ ಕರ್ಜಿಕಾಯಿ ಅಂತ ಹೇಳಿ ಬರ್ತದೆ. ಕರ್ಜಿಕಾಯಿ ಅಂದ್ರೆ ಎಲ್ಲರೂ ಬೆಲ್ಲ ಹಾಕಿ ಮಾಡ್ತಾರೆ. ನಮ್ಮ ಕಡೆ ಸ್ಪೆಷಲ್ ಅಂದ್ರೆ ನಾವು ರವೆ, ಚಿರೋಟ್ ರವೆ ಬರ್ತದಲ್ಲ, ಅದ್ರೊಳಗೆ ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಚಿರೋಟ್ ರವೆ ಹಾಕಿ ಕರ್ಜಿಕಾಯಿ ಅಂತ ಮಾಡ್ತೀವಿ. ಮತ್ತೆ ಇನ್ನೊಂದು ಸ್ಪೆಷಲ್ ಬಂದು ವಡ ಸರ್. ವಡ ಬಂದು ಅದ್ಮೇಲೆ ಇದು ದಹಿ ಚಾಟ್ ಅಂತ ಹೇಳಿ ಮಾಡ್ತೀವಿ. ದಹಿ ಚಾಟ್ ಅದನ್ನು ಮಾಡ್ತೀರಾ? ಹಾಂ ಸರ್. ಸೂಪರ್, ಶುರು ಮಾಡೋಣ. ಹಾಂ ಸರಿ ಸರ್, ಥ್ಯಾಂಕ್ ಯು. ಇವತ್ತು ಫಸ್ಟ್ಗೆ ನಾನು ಏನು ಮಾಡತ್ತೀನಿ ಅಂದ್ರೆ ದಹಿ ವಡ ಮಾಡ್ಲಿಕ್ಕತ್ತೀನಿ ರೀ. ಯಾಕಂದ್ರೆ ಅದು ನೀರೊಳಗೆ ಡಿಪ್ ಮಾಡ್ಬೇಕಾಗ್ತೈತಿ, ಅದು ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಫಸ್ಟ್ ಅದನ್ನ ದಹಿ ವಡದ ಡಿಪ್ ಹಾಕಿ ನಿಮ್ಗೆ ನೆಕ್ಸ್ಟ್ ಕರ್ಜಿಕಾಯಿ ತೋರಿಸ್ತೀನಿ. ಇದಕ್ಕೆ ನಮ್ಗೆ ಇಂಗ್ರೀಡಿಯೆಂಟ್ಸ್ ಬಂದು ಉದ್ದಿನ ಬೇಳೆ ಬೇಕಾಗ್ತದೆ ಸರ್. ಇದನ್ನ 2 hours ನೆನೆಸ್ಬಿಟ್ಟು ನಾವು ಮಿಕ್ಸಿನಲ್ಲಿ ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸರ್. ರುಬ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಇನ್ನೊಂದು ಏನಂದ್ರೆ ವಡ ಮಾಡ್ಬೇಕಾದ್ರೆ ಕೆಲವು ಜನ ಹೇಳ್ತಾರೆ ಅದು ಸರಿ ಬರಂಗಿಲ್ಲ, ನಮ್ಗೆ ವಡ ಮಾಡಿದಾಗ ಗಟ್ಟಿ ಗಟ್ಟಿ ಆಗ್ತದೆ ಅಂತ ಹೇಳಿ. ಇದ್ರೊಳಗೆ ಮೇನ್ ಥಿಯರಿ ಏನಂದ್ರೆ ಸರ್, ನಾವು ವಡ ಹಿಟ್ಟು ರುಬ್ಬಿ ಇಡ್ತೀವಲ್ಲ, ಹಿಟ್ಟು ಮೇಲೆ ಬೀಟ್ ಮಾಡೋದ್ರಲ್ಲಿ ಇರ್ತೈತಿ. ನಾವೇ ಹೆಂಗ್ ಮಾಡ್ತೀವಿ, ಒಮ್ಮೆ ಹಿಂಗ್ ಈ ತರ ಎಲ್ಲ ನಾವು ರೊಟೇಟ್ ಮಾಡ್ತೀವಿ. ಬಟ್ ಇದ್ರಾಗ ಏನಂದ್ರೆ ಸರ್, ರೊಟೇಷನ್ ಏನ್ ಇರ್ತೈತಲ್ಲ, ಇದು ನಾವು ಇದೇ ತರ ತಗೋಬೇಕು. ಹಾಂ ಸರ್, ಇದೇ ಥರ ತಗೊಂಡ್ರೆ ನೀವು ಎಷ್ಟು ಚೆನ್ನಾಗಿ ತಿಕ್ಕಿ ನಾವು ಇದನ್ನ ಮಾಡ್ತೀರೋ ಅಷ್ಟು ಫ್ಲಫಿಯಾಗಿ ಬರುತ್ತೆ ಸರ್. ಇದು ಅದು ಎಷ್ಟು ಫ್ಲಫಿಯಾಗಿ ಬರುತ್ತಲ್ಲ, ವಡ ನಮ್ಗೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಷ್ಟೆಲ್ಲ ನಾನು ಆಲ್ರೆಡಿ ನಾನು ಬಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಚೆಕ್ ಮಾಡೋದು ಯಾವ ಥರ ಅಂದರೆ, ಈ ಥರ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಇದು ತೊಗೊಂಡು ನೀರಲ್ಲಿ ಈ ಥರ ಡಿಪ್ ಮಾಡಬೇಕು ಸರ್. ಹಸಿ ಹಿಟ್ಟನೆ ಹಾಕಿದ್ರೆ ಅದು ನೀರೆಲ್ಲ ಆ ಥರ ತೇಲ್ಬೇಕು. ಮುಳುಗಿಲ್ಲ ಸರ್, ಮುಳುಗಬಾರ್ದು, ತೇಲ್ಬೇಕು. ಆ ಥರ ತೇಲಿದ್ರೆ ಸಾಫ್ಟ್ ಆಗಿ ಸ್ಪಾಂಜಿ ಥರ ಬರುತ್ತೆ. ಚೆನ್ನಾಗಿರೋ ವಡ ಸಿಗುತ್ತೆ ನಿಮಗೆ. ಸೂಪರ್ ಸೂಪರ್. ಹಾಂ ಸರ್. ಸರ್, ಇವಾಗ ಮಾಡ್ತೀನಿ ಸರ್, ನೋಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಏನಂದ್ರೆ ಸರ್, ಅಡ್ಗಿದ ಒಂದು ಸ್ಪೆಷಲ್ ರೀ. ಹೌದು. ನಮ್ಗೆ ರೆಡಿ ಆಗೋದು ಅದು ಇದ್ರಕ್ಕಿಂತ ಬಂದವ್ರಿಗೆ ಏನೈತಲ್ಲ ಹೊಟ್ಟೆ ತುಂಬ ಉಣ್ಬೇಕು. ಮತ್ತು ಅವ್ರು ಬಂದು ನೀವು ಮಾಡಿದ ಊಟ ಚಲೋ ಇತ್ರಿ, ನಮ್ಗೆ ಹೊಟ್ಟೆ ತುಂಬ ಅಂತ ಹೇಳಿ ಹೋದ್ರೆ ನಮ್ಗೆ ಅದಕ್ಕಿಂತ ಖುಷಿ ಏನು ಇರಂಗಿಲ್ಲ ಸರ್. ಅದ್ರಾಗ ನಮ್ಮ ಮನಿದ ಕಲ್ಚರ್ ಮೇನ್ ಅದ ರೀ. ಬಂದವ್ರಿಗೆ ಒಟ್ಟು ಚೆನ್ನಾಗಿ ಊಟ ಮಾಡಿಸ್ಬೇಕು. ನಮ್ಮ ಅತ್ತಿ ಮಾವ ಆಗಲಿ ನಮ್ಮ ಭಾವರಾಗಲಿ ನಮಗೆಲ್ಲ ಹೇಳ್ಕೊಟ್ಟಿದ್ದಿದೆ. ಒಟ್ಟು ಬರಬೇಕು, ಬಂದವ್ರೆಲ್ಲ ಚಂದ ಉಂಡು ನೀವು ರೆಡಿ ಆಗೋದು ಬಿಡ್ರಿ, ಆಮೇಲೆ ರೆಡಿ ಆಗಬೇಕಿದ್ದು. ಫಸ್ಟ್ ಬಂದವ್ರಿಗೆಲ್ಲ ಚೆನ್ನಾಗಿ ಊಟ ಮಾಡಿಸ್ರಿ ಅಂತ ಹೇಳಿ. ಇಲ್ಲ, ನಂಗೆ ಗೊತ್ತಾಯ್ತು. ಹಾಂ ಸರ್. ಬೇರೆ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ? ಎಲ್ಲ ಸರ್, ಎಲ್ಲ ಥರ ಸ್ಪೆಷಲ್ ಮಾಡ್ತೀವಿ. ಎಣ್ಣೆ ಹೋಳಿಗೆ, ಕರ್ಜಿಕಾಯಿ, ಶೇಂಗಾ ಹೋಳಿಗೆ ಮಾಡ್ತೀವಿ ರೀ. ಹಾಂ ಸರ್, ಶೇಂಗಾ ಹೋಳಿಗೆ ಮಾಡ್ತೀವಿ. ಆಮೇಲೆ ಕಾಯಿ ಹೋಳಿಗೆ ಮಾಡ್ತೀವಿ, ಹೂರ್ಣ ಹೋಳಿಗೆ ಮಾಡ್ತೀವಿ. ಹೂರ್ಣ ಹೋಳಿಗೆ ಅಂದ್ರೆ ಒಬ್ಬಟ್ಟು. ನೀವು ಒಬ್ಬಟ್ಟು ಹೇಳ್ತಿರಲ್ಲ ಅದು. ನೀವು ವೆಜ್ ನಾನ್ ವೆಜ್ ಮೇಡಮ್? ನಾವು ಬೋತ್ ಸರ್, ವೆಜ್ ಆ್ಯಂಡ್ ನಾನ್ ವೆಜ್. ಹಾಂ ಸರ್. ನಾವು ಆ್ಯಕ್ಚುಲಿ ಬಿರಿಯಾನಿನೂ ಚೆನ್ನಾಗಿ ಮಾಡ್ತೀವಿ ಸರ್. ನಮ್ಮ ನಾನ್ ವೆಜ್ ಅಡುಗೆ ನಮ್ಮ ಸಿಸ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಬಿರಿಯಾನಿ? ಹಾಂ ಸರ್. ಆ್ಯಕ್ಚುಲಿ ಇನ್ನೊಂದು 4 ಜನ ನಮ್ಮ ಸಿಸ್ಟರ್ಸ್, ಒಂದು 3 ಜನ ನಮ್ಮ ಭಾವ, ನಮ್ಮ ಅತ್ತೆ ಮಾವೆಲ್ಲ ಸ್ವಲ್ಪ ಬೇರೆ ಫಂಕ್ಷನ್ ಇತ್ತು ಸರ್ ಇವತ್ತು. ಆ ಥರ ಮಿಸ್ ಆದ್ರು. ಅವರು ಮಿಸ್ ಮಾಡ್ಕೊಳ್ತಾರೆ. ನಿಮ್ಮ ಪ್ರೋಗ್ರಾಮ್ ನೋಡಿದ ಕೂಡಲೇ ಮಿಸ್ ಮಾಡ್ಕೊತಾರೆ ಭಾಳ. ಹೌದಾ? ಹಾಂ ಸರ್. ನೋಡೋದು ಹಿಂಗೆ ಫ್ಲಫಿ ಒಂಥರ. ಹಾಂ ಸರ್, ಸ್ಪಾಂಜ್ ಥರ ಚಲೋ ಬರುತ್ತೆ ಸರ್. ಒಟ್ಟೆ ಎಣ್ಣೆನೂ ಜಾಸ್ತಿ ಹಿಡಿಯಂಗಿಲ್ಲ. ಸೊ ಇದಕ್ಕೆ ಏನಾಗಬೇಕು? ಬರೀ ಓನ್ಲಿ ಉದ್ದಿನ ಬೇಳೆ ಸರ್, ಅಷ್ಟೇ. ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ನಾ ಹೇಳಿದ್ನಲ್ಲ ಬೀಟ್ ಹೆಂಗೆ ಮಾಡ್ತೀವಲ್ಲ ನಾವು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಸಪೋಸ್ ನೀವು ಹಾಕೊಂಡು ನೀವು 2 ತಾಸು ಹಿಂಗೆ ಬೀಟ್ ಮಾಡಿದ್ರು ಅದು ಸರಿ ಬರಂಗಿಲ್ಲ. ಸೊ ನಿಮ್ಮ ಯಜಮಾನ್ರಿಗೆ ಯಾವ ಅಡುಗೆ ಫೇವ್ರೇಟ್ ನೀವು ಮಾಡೋದು?
ಅವ್ರಿಗೆಲ್ಲ ಫೇವ್ರೇಟ್ ಆಗ್ತದೆ ಸರ್, ಎಲ್ಲ ಇಷ್ಟ ಆಗ್ತೈತಿ. ಬಟ್ ಅವ್ರದ್ದು ಸ್ಟ್ರೇಟ್ ಫಾರ್ವರ್ಡ್ ಸರ್, ಚಲೋ ಆಗೈತೆ ಅಂದ್ರೆ ಚಲೋ ಆಗೈತೆ ಅಂತ ಹೇಳ್ತಾರ, ಇಲ್ಲಾಂದ್ರೆ ಇಲ್ಲಿ ಹೇಳ್ಬಿಡ್ತಾರ. ಅವ್ರು ಖುಷಿಲೇ ಹೇಳಿದಾಗ ಸ್ವಲ್ಪ ಒಂದು ತೂತ್ ನಾವು ಜಾಸ್ತಿ ಉಣ್ತೀವಿ, ಮತ್ತೇನ್ರ ಚಲೋ ಆಗಿಲ್ಲ ಅಂದ್ರೆ ಒಂದು 10 ಶಡ್ಕೊಂಡು ಕೂಡ್ತೀವಿ. ಎಲ್ಲ ನಿಮ್ಗೆ ಯಾಕೆ ಹೊರಗಿನ ಹಾ ಸರ್, ನೀರಿಗೆ ಹಾಕ್ಬೇಕು ಸರ್. ಇಲ್ಲ ಮತ್ತೇನು ಅಡಿಗೆ ರುಚಿ ಆಗಿಲ್ಲ ಅಂದ್ರೆ ಮತ್ತೆ ಹೊರಗಿನ ರುಚಿ ಹತ್ತೈತೆ ನಿಮ್ಗೆ, ಮತ್ತೆ ರುಚಿ ಆಗಿರ್ಲಿಕ್ಕೆ ಇಲ್ಲಿ ಬಿಡ್ರಿ ಅಂತ ಚಟ್ಕೋತೀವಿ ಅಷ್ಟೇ. ಈಗ ಅದು ವಡ ಏನೈತಲ್ಲ ಸರ್ ಹಾಕಿನ್ರಿ, ಅದೇ ನೀರೊಳಗೆ ಸ್ವಲ್ಪ ಡಿಪ್ ಆಗ್ತೈತಿ. ಅಷ್ಟೊತ್ತಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಕರ್ಜಿಕಾಯಿ ಅಂತ ಹೇಳಿ, ಅದನ್ನ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಇವಾಗ ಕರ್ಜಿಕಾಯಿ ಹೇಳಿದಲ್ಲ, ಇದಕ್ಕೆ ಬಂದು ಸರಿ ನಾವು ಏನು ಮಾಡ್ತೀವಿ, ಇದು ತೊಗೊಳ್ತೀವಿ, ರವೆ ತೊಗೊಳ್ತೀವಿ ಸರ್, ಚಿರೋಟಿ ರವೆ, ಒಣ ಕೊಬ್ಬರಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಮತ್ತು ಬಾದಾಮ ಇದೆಲ್ಲ ತೊಗೊಳ್ತೀವಿ ಸರ್. ಇದನ್ನೆಲ್ಲ ಸಣ್ಣಗೆ ತುರ್ಕೊಂಡು ಗಸಗಸಿ ಆಮೇಲೆ ಸಕ್ಕರೆ ಇದನ್ನೆಲ್ಲ ಇಂಗ್ರೀಡಿಯೆಂಟ್ ಹಾಕೊಂಡು ರೆಡಿ ಮಾಡ್ಕೊಳ್ತೀವಿ. ನಂಗೆ ಈಗ ಟೈಮ್ ಇರೋದಕ್ಕೆ ನಾನು ಆಲ್ರೆಡಿ ಇವಾಗ ನಮ್ಮ ಮನೆಯೊಳಗೆ ರೆಡಿ ಮಾಡ್ಕೊಂಡಿನಿ ಇವಾಗ. ಹಾಂ ಸರ್, ಇದಕ್ಕೆ ಕೊಬ್ಬರಿ ತುರಿ ಮತ್ತು ಸಕ್ಕರೆ ಈಕ್ವಲೆಂಟು ರವೆ ಎಷ್ಟು ತೊಗೊಳ್ತೀವಿ ಅಷ್ಟೇ ಸಕ್ಕರೆನ ಹಾಕೋತೀವಿ. ಹಾಕ್ಕೊಂಡು ಸುಸ್ತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಮ್ಮ ಫ್ಲೇವರ್ಗೆ ಏಲಕ್ಕಿ ಬೇಕಿದ್ರೆ ಏಲಕ್ಕಿ ಲವಂಗ ಹಾಕೋಬೋದು ಇದಕ್ಕೆ. ಈ ಕರ್ಜಿಕಾಯಿ ಫ್ರೈ ಆಗುತ್ತೆ ಅಷ್ಟರೊಳಗಡೆ ನಾನು ಇವನೇನು ವಡ ಹಾಕಿರ್ತೀವಲ್ಲ ನೀರಲ್ಲಿ, ಸ್ವಲ್ಪ ಲೈಟ್ ಆಗಿ ಅದನ್ನ ನೀರು ಸ್ಪಾಂಜಿ ಹಿಂಡ್ಕೊಂಡಿರ್ತಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು. ಅದ ನೀರು ಈ ಥರ ಹಿಂಡ್ಬೇಕು, ನೀರಿಂದ ಅದನ್ನ ಹಿಂಡಿ ಹೊರಗಡೆ ತೆಗೀರಿ ಸರ್. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ತೀನಿ ಸರ್. ನೆಕ್ಸ್ಟ್ ಸರ್ ಇದಕ್ಕೆ ಮತ್ತೆ ಖಟ್ಟ ಮಿಟ್ಟ ಅಂತ ಹೇಳಿ, ಅಂದ್ರೆ ಹುಣಸೆ ಹುಳಿ, ಹುಣಸೆ ಟರ್ಮೆಂಟ್ ಇರ್ತದಲ್ಲ ಸರ್, ಅದು ಹುಣಸೆ ಹಣ್ಣೆನ ಹಾಕಿ ಇದೆಲ್ಲ ಅಡ್ವಾನ್ಸ್ಡ್ ಕೆಮಿಕಲ್ ಯೂಸ್ ಮಾಡ್ತಾರೆ. ಬಟ್ ನಾವು ಅದೆಲ್ಲ ಏನು ಯೂಸ್ ಮಾಡಿಲ್ರಿ. ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಿವಿ. ಹುಣಸೆ ಹಣ್ಣು ನೆನ್ಸಿದ ಹುಳಿ ಇರ್ತದಲ್ರಿ, ಅದನ್ನ ಮತ್ತೆ ಹುಣಸೆ ಹಣ್ಣು ಹುಳಿ ಮತ್ತೆ ಬೆಲ್ಲ ಎರಡು ತೆಗೆದು ಕುದಿಸ್ಬೇಕ್ರಿ. ಇದನ್ನ ಕುದಿಸಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ನಾವು ಹೊರಗಡೆ ಇಟ್ಕೊಂಡಾಗ ನಾವು ತಿಂಗಳವರೆಗೂ ಇಟ್ಕೊಂಡ್ರೆ ಏನಾಗಂಗಿಲ್ಲ ಸರ್. ಇದು ಖಟ್ಟ ಮಿಟ್ಟ ಬರ್ತದ್ರಿ ಇದು. ಹಾ ಸರ್, ಇದನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದಾದ್ಮೇಲೆ ಸರ್ ಆ್ಯಕ್ಚುಲಿ ಸ್ವಲ್ಪ ಪುದೀನ ಫ್ಲೇವರ್ಗೋಸ್ಕರ ಸ್ವಲ್ಪ ಪುದೀನ ಪೌಡರ್ ಹಾಕ್ತಿದ್ದೀನಿ ರೀ ನಾನು. ಪುದೀನ ಪೌಡರ್ ಆದಮೇಲೆ ಸ್ವಲ್ಪ ಚಾಟ್ ಮಸಾಲೆ ಸರ್. ಇಷ್ಟೇ ಸರ್, ಸಿಂಪಲ್. ಯಾಕಂದರೆ ನಾವೇನು ಹೆವಿ ಹರಿಬರಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಯಾರು ಗೆಸ್ಟ್ ಬಂದಾಗ ಏನು ಮಾಡಲಿ ಏನು ಬಿಡಲಿ ಅಂತ ಟೆನ್ಷನ್ ಮಾಡ್ಕೊಳಂಗಿಲ್ಲ ರೀ. ನೀರು ಬರ್ತಿದೆ ರೀ, ನಿಮ್ಗೆ ಕೊಟ್ಬಿಡ್ತೀವಿ ರೀ. ಈಗ ಭಾಳ ಇನ್ವೈಟ್ ಮಾಡ್ಸಂಗಿಲ್ಲ ನಿಮಗೆ. ಹಾಂ ಸರ್, ಆಯ್ತು ನೋಡ್ರಿ. ಈಗ ನೀವು ಖಟ್ಟ ಮಿಟ್ಟ ಮಾಡಿದ್ದೆ, ಈಗ ದಹಿ ವಡ ತಿಂದೆ. ಫಸ್ಟ್ ಆಮೇಲೆ ತಿಂತೀನಿ. ದಹಿ ವಡ ರೆಡಿ ಆಗಿದೆ, ದಹಿ ಚಾಟ್ಸ್ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡುವ. ಸ್ವಲ್ಪ ಪೂರ ಡಿಪ್ ಮಾಡ್ಕೊಂಡು ತಿನ್ಬೇಕು ಸರ್ ಅದನ್ನು. ಮಾಡ್ತೀನಿ ನೋಡಿ ಈಗ. ಅಯ್ಯೋ ನಿಜವಾಗ ತುಂಬ ಚೆನ್ನಾಗಿದೆ. ಬಹುಶಃ ನೀವು ಟೇಸ್ಟ್ ಮಾಡೋದು ಫಸ್ಟ್ ಟೈಮ್. ಈ ಮೊಸರು ವಡ ದಹಿ ವಡ ತಿಂದಿದ್ದೀನಿ, ಬಟ್ ಈ ಥರ ಟೇಸ್ಟ್ ಮಾಡೋದೇ ಫಸ್ಟ್ ಟೈಮ್. ಸೂಪರ್ ಆಗಿದೆ. ಬಟ್ ನನಗೊಂದು ಏನು ಗೊತ್ತಿದೆ, ಅಷ್ಟು ನನಗೊಂದು ಸೇಮ್ ನೀವೇನಾಗ ಹೇಳಿದ್ರಿ ವಡೆ ಮಾಡೋದು ಕಷ್ಟ ಅಂತ, ಅದನ್ನ ತರಲಿತ್ತು. ವಡೆ ಆಗ್ಲಿಕ್ಕಲ್ಲ, ಕಷ್ಟ ಬರಲ್ಲ. ಕಷ್ಟ ಇಲ್ಲ. ಈವನ್ ನೀವು ಬ್ಯಾಚಲರ್ಸ್ ಇದ್ರು ಮನ್ಯಾಗ ಹೋಗಿ ರಾತ್ರಿ 1-2 ತಾಸು ನೆನೆಸಿ ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಅದನ್ನ ಬೀಟ್ ಹೇಳಿದ್ನಲ್ಲ, ಬೀಟ್ ಮಾಡ್ತೀನಿ. ಅದು ಮೆಥಡ್ ಒಳಗೆ ಮೇನ್ ಐತ್ರಿ. ಹೌದು, ಬಟ್ ಈಗ ನೀವು ನೋಡಿದ್ಮೇಲೆ ಗೊತ್ತಾಯ್ತು. ಇನ್ನು ಆರಾಮ್ಸೆ ಮಾಡ್ತೀನಿ ನಾನು ವಡೆ. ಮಾಡಿದ್ದು ನೀರಾಗ ಸ್ವಲ್ಪ ಹಾಕಿ ನೋಡ್ಬೇಕು ಸರ್, ಅದು ತೇಲ್ಬೇಕ್ರಿ. ಅದನ್ನ ನಾವು ಹಾಕಿದ್ದೆ ಅಂದ್ರೆ ಈಸಿಯಾಗಿ ಬರ್ತೈತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮಗೆ ಯಾರು ಗುಡಿಸಲ್ಲ. ಇದು ಅದೇ ಹೇಳಿದ್ನಲ್ಲ ಸರ್, ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ರೀ ಇದು ಕರ್ಜಿಕಾಯಿ. ರವೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ, ಕೊಬ್ಬರಿ ತುರಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ಸರ್. ಇದು ಆರದ್ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಬಿಸಿ ಇರ್ಬೇಕಾದ್ರೆ ಸ್ವಲ್ಪ ಮೆತ್ಕ ಅನ್ಸುತ್ತೆ. ಹಾ ಸರ್, ಇದು ಆರ್ಬೇಕು ಸರ್, ಆರಿದ್ರೆ ಚೆನ್ನಾಗಿ ಅನ್ಸುತ್ತೆ ನಿಮಗೆ. ಇಲ್ಲ, ಇದು ಇನ್ನೂ ಸಕ್ಕತ್ತಾಗಿದೆ. ನಾನು ಭಯ ಬಿದ್ಕೊಂಡೆ ನೀವು ಹಂಗೆ ಹೇಳಿದ ಕೂಡಲೇ. ನೋಡಿದ್ರು 2 ಡಿಶ್ ಮಾಡಿದ್ರು ಅಟ್ ಎ ಟೈಮ್.
ಜೊತೆಗೆ 2 ಮ್ಯಾನೇಜ್ ಮಾಡ್ಕೊಂಡು ಇಷ್ಟು ಈಸಿಯಾಗಿ ಮಾಡಿದ್ರಂದ್ರೆ ನಂಗೊಂದು ಭಾಳ ಟೇಸ್ಟ್ ಆಗಿದೆ. ಸೊ ನೀವು ನೋಡಿ, ನಿಮಗೂ ನಮ್ಮ ಮನೇಲಿ ಆರಾಮಾಗಿ ಮಾಡ್ಬೋದು, ಆರಾಮಾಗಿ ತಿನ್ಬೋದು, ಸಕ್ಕತ್ತಾಗಿರುತ್ತೆ. ಫ್ಯಾಮಿಲಿ ಜಂಕ್ಷನಲ್ಲ ಮೊದಲ ಆಟ, ಇಬ್ಬರು ಆಡ್ತೀರಾ, ಸಿಂಪಲ್ ಗೇಮ್, ಫುಲ್ ಬಗ್ತೀರಾ, 5 ರೌಂಡ್ ಹೊಡಿತೀರಾ, ಯಾರೋಗಿ ಆನ್ಲೈನ್ ತಗೊಬಂದು ಫಸ್ಟ್ ಗೋಡೆ ಮುಡ್ತಾರೆ ಅವ್ರು ವಿನ್ನರ್. ಟೈಮ್ ಸ್ಟಾರ್ಟ್ಸ್ ನಾವ್. ಇಬ್ರು ಈಚ್ ರೋಲ್. Ready, roll. Go. Roll. ಸಕಲ ಸಾಧನವು ಗೋವಿಂದ ಗೋವಿಂದ ನಿನ್ನಾನಂದ ಸಕಲ ಸಾಧನವು ಗೋವಿಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನಾನಂದ ಸಕಲ ಸಾಧನವು ಗೋವಿಂದ ಬೀಗತಿ ನನ್ನ ಬೀಗತಿ ನಾಡಾಗಿಲ್ಲದ ಬೀಗತಿ ನಾಡಾಗಿಲ್ಲದ ಬೀಗತಿ ಕೇಳಿರವ್ವಾಕಿ ಕೀರ್ತಿ ಬೀಗತಿ ನನ್ನ ಬೀಗತಿ ನಾಡಾಗಿಲ್ಲದ ಬೀಗತಿ ನಾಡಾಗಿಲ್ಲದ ಬೀಗತಿ ಕೇಳಿರವ್ವಾಕಿ ಕೀರ್ತಿ ಶಿರಾ ಮಾಡ್ಯಾಳ ಸಕ್ಕರಿ ಇಲ್ದ ಬಲು ಜುಗ್ಗವು ನನ್ನ ಬೀಗತಿ ಬಲು ಜುಗ್ಗವು ನನ್ನ ಬೀಗತಿ ಶಿವಮೊಗ್ಗ ತನಕ ಕೀರ್ತಿ ಬಲು ಜುಗ್ಗವು ನನ್ನ ಬೀಗತಿ ಶಿವಮೊಗ್ಗ ತನಕ ಕೀರ್ತಿ ಕಡುಬು ಮಾಡ್ಯಾಳ ಒನಕಿ ಅಂತ ಕುಣಕಾಲೆವು ನನ್ನ ಬೀಗತಿ ಕುಣಕಾಲೆವು ನನ್ನ ಬೀಗತಿ ಕಟ್ಕೊಳು ತನಕ ಕೀರ್ತಿ ಕುಣಕಾಲೆವು ನನ್ನ ಬೀಗತಿ ಕಟ್ಕೊಳು ತನಕ ಕೀರ್ತಿ ರೊಟ್ಟಿ ಮಾಡ್ಯಾಳ ತಟ್ಟಿ ಅಂತ ಸೊಟಗಾಲೆವು ನನ್ನ ಬೀಗತಿ
ಸೊಟಗಾಲೆವ್ ನನ್ನ ಬೀಗತಿ ತಿಪ್ಪುಟೂರು ತನಕ ಕೀರ್ತಿ ಸೊಟಗಾಲೆವ್ ನನ್ನ ಬೀಗತಿ ತಿಪ್ಪುಟೂರು ತನಕ ಕೀರ್ತಿ ಅನ್ನ ಮಾಡ್ಯಾಳ ಹಂಜಕ್ಯಂತ ಪಿಂಜಾಳೆವ್ ನನ್ನ ಬೀಗತಿ ಪಿಂಜಾಳೆವ್ ನನ್ನ ಬೀಗತಿ ಧಾರವಾಡ ತನಕ ಕೀರ್ತಿ ಪಿಂಜಾಳೆವ್ ನನ್ನ ಬೀಗತಿ ಧಾರವಾಡ ತನಕ ಕೀರ್ತಿ ಸಾರ ಮಾಡ್ಯಾಳ ನೀರಿನಂಗ ಕಾರಬಾರಿ ನನ್ನ ಬೀಗತಿ ಕಾರಬಾರಿ ನನ್ನ ಬೀಗತಿ ಶಿರ್ಷಿ ತನಕ ಕೀರ್ತಿ ಕಾರಬಾರಿ ನನ್ನ ಬೀಗತಿ ಶಿರ್ಷಿ ತನಕ ಕೀರ್ತಿ ಸಜ್ಜಕದೊಳಗಿ ಸೂಜಲಿ ತುಪ್ಪ ನಾಜೂಕವ್ ನನ್ನ ಬೀಗತಿ ನಾಜೂಕವ್ ನನ್ನ ಬೀಗತಿ ಹೊಸಪೇಟೆ ತನಕ ಕೀರ್ತಿ ನಾಜೂಕವ್ ನನ್ನ ಬೀಗತಿ ಹೊಸಪೇಟೆ ತನಕ ಕೀರ್ತಿ ಜಿಲೇಬಿ ಮಾಡಾಳ ಜಿಬಿ ಜಿಬಿ ಅಂಗ ಜಗಳು ಗಂಟಿ ಬೀಗತಿ ಜಗಳು ಗಂಟಿ ಬೀಗತಿ ಹುಬ್ಬಳ್ಳಿ ತನಕ ಕೀರ್ತಿ ಜಗಳು ಗಂಟಿ ಬೀಗತಿ ಹುಬ್ಬಳ್ಳಿ ತನಕ ಕೀರ್ತಿ. ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ತೀರಾ? ಪ್ರಶ್ನೆ ಏನಿಲ್ಲ, ಪ್ರತಿಯೊಬ್ಬರು ಲೇಡೀಸು ನಿಮ್ಮ ಯಜಮಾನ್ರ ಬಗ್ಗೆ ಹೇಳಬೇಕು. ಅಂದರೆ ಯಜಮಾನ್ರ ಬಗ್ಗೆ ಅಂದರೆ ನಿಮ್ಮ ಯಜಮಾನ್ರಲ್ಲಿರೋ ಗುಡ್ ಕ್ವಾಲಿಟೀಸ್ ಇರ್ಬೋದು, ಅವ್ರು ನಿಮಗೆ ಯಾಕೆ ಇಷ್ಟ, ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ಅದು ಮನಸ್ಸಲ್ಲಿ ಏನೋ ಒಂದಿರುತ್ತೆ. ಇಷ್ಟು ವರ್ಷ ಆಯ್ತು ಮದುವೆಯಾಗಿ ನಾನು ನಿಮ್ಗೇನೋ ಹೇಳಿಲ್ಲ, ಹೇಳಬೇಕು ಅಂತಿರುತ್ತೆ, ಐ ಲವ್ ಯು ಅಂತಿರ್ಬೋದು, ಅಂತಿರ್ಬೋದು, ಎನಿಥಿಂಗ್ ನಿಮ್ಮ ಇಷ್ಟ ಏನಾದರೂ ಹೇಳ್ಕೊಳ್ಳಿ. ಹಾಂ ಸರ್, ಇವರು ನಮ್ಮ ಯಜಮಾನ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಭಾಳ ಸಮಾಧಾನ ಮೂರ್ತಿ ಸರ್. ಮೂರ್ತಿ? ಹಾಂ ಸರ್, ಅವ್ರಿಗೆ ನನಗೆ ಭಾಳ ಡೆಡ್ ಅಪೋಸಿಟ್. ಯಾಕಂದ್ರೆ ನಾ ಮನ್ಯಾಗ ಯಾವಾಗ ಒಟ್ಟ ಅನ್ನೋದ್ರಾಗೆ ಇರ್ತೀನಿ, ಅವ್ರು ಯಾವಾಗಲೂ ನಾ ಹತ್ತು ಮಾತಾಡಿದ್ರು ಅವರು ಆಮೇಲೆ ಒಂದು ತಾಸಿ ಬಂದು ಕೇಳ್ತಾರೆ ಏನೋ ಅಂದೆಲ್ಲ ನೀನಂತ. ಅದು ಭಾಳ ಬೆಟರ್ ಸರ್ ಮನುಷ್ಯಾಗ. ಯಾಕಂದ್ರೆ ಒಂದ ಮನೆಯೊಳಗೆ ಅವರು ಒದರಾಡಿದ್ರು ನಾವು ಒದರಾಡಿದ್ರು ಜಗಳ ಬೆಳ್ಕೊತ ಹೋಗ್ತಿತ್ತು, ಏನೋ ಸಣ್ಣ ಪುಟ್ಟ ಮಾತಿರ್ಲಿ ಮಕ್ಕಳ ಸಲುವಾಗಿ ಸರ್ ಬರೇ. ಹಿಂಗಾಗಿ ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಏನು ಹಂಗೆ ಸಿಟ್ಟು ಬಂದಾಗ ಒದರಾಡ್ಬಿಟ್ಟಿರ್ತೀವಿ ರೀ ನಾವು, ಅವಾಗ ಗೊತ್ತಾಗಂಗಿಲ್ಲ ಸರ್. ಅದು ಲೇಟಾಗಿ ಅವ್ರು ಸುಮ್ಮಿರ್ತಾರೆ, ಆದ್ರೂ ನಾವು ಮಾತಾಡ್ತೀವಲ್ಲ ಅಂತ ಬೇಜಾರು ಅನ್ಸುತ್ತೆ. ಅದಕ್ಕೆ ನಾ ಸಾರಿ ಹೇಳ್ತೀನಿ ಸರ್. ನಾವು ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಸೌಂಡ್ ಲೌಡ್ ಸ್ಪೀಕರ್ ಸ್ವಲ್ಪ ಜೋರದ, ಆದ್ರೆ ಮನಸ್ಸು ಅಷ್ಟೇ ಮೃದು ಅದ. ಇಲ್ಲಿ ಸ್ಪೀಕರ್ ಜೋರಿದೆ, ಇಲ್ಲಿ ಕನೆಕ್ಷನ್ ಚೂರು ಸಾಫ್ಟ್ ಆಗಿದೆ, ಸಾಫ್ಟ್ ಐತಿ. ಆದ್ರೆ ಎಲ್ರಿಗೂ ಏನು ಅನಿಸ್ಬೋದು, ಸರ್ ಎಷ್ಟು ಸೌಂಡ್ ಮಾಡ್ತಾರಂತ ಅನಿಸ್ಬೋದು ನಮ್ಮ ನೆಬರ್ಸ್ಗೆಲ್ಲ, ಆದ್ರೆ ಮನಸ್ಸು ಅಷ್ಟೇ ಮೃದು ಅದ. ಹೀಗಾಗಿ ನಮ್ಮ ಜೀವನ ಭಾಳ ಸರಳವಾಗಿ ನಡೆದದ ಇಲ್ಲಿವರೆಗೂ. ಹೌದೌದು, ಅವ್ರು ನೀವು ಹೇಳಿದ ತಕ್ಷಣ ಚಪ್ಪಲಿ ಸ್ಟಾರ್ಟ್ ಮಾಡಿದ್ರು. ಸರ್ ಇವತ್ತಿಂದ ಒಂಚೂರು ಇಲ್ಲಿ ವಾಲ್ಯೂಮ್ ಕಡಿಮೆ ಮಾಡಿಬಿಡಿ ಸರ್, ಅವ್ರಿಗೆ ಶಾಕ್ ಆಗಬೇಕು. ಏನು ಸೌಂಡೇ ಬರ್ತಿಲ್ಲ ಮನೆಯಲ್ಲಿ, ಏನು ಮ್ಯಾಜಿಕ್ ಮಾಡಿದೆ ಇವ್ರು ಹೆಂಡತಿ ಅಂತ. ಓ, ಇವ್ರು ಮೋಸ್ಟ್ಲಿ ಕ್ಲಾಸ್ ಇದೆಲ್ಲ ಸೀಟ್ನ ತಗೊಬಂದು ಇಲ್ಲಿ ತೆಗಿತಾರೆ. ಸೀಟ್ ಇಲ್ಲ ಸರ್, ಅವ್ರ ಸೌಂಡ್ ಹಂಗದ. ಹೌದಾ? ಆಕ್ಚುಲಿ ಹೆರಿಡಿಟಿ ಅದ, ನಮ್ಮ ಅವಾರ್ದು ಸೌಂಡ್ ಹಂಗೈತ, ನಮ್ಮನಿವ್ರದ್ದು ಹಂಗೈತೆ. ಕರೆಕ್ಟ್ ಕರೆಕ್ಟ್ ಬರುತ್ತೆ, ಹೆರಿಡಿಟಿ ಸೌಂಡ್ ಹಂಗೆ ಬರುತ್ತೆ. ಮತ್ತೆ ಏನಾದ್ರೂ ನನಗೆ ಆರಾಮಿಲ್ಲ ಅಂದ್ರೆ ಭಾಳ ಕೇರ್ ಮಾಡ್ತಾರೆ, ಕಾಳಜಿ ಮಾಡ್ತಾರೆ. ನಂಗೆ ಲೇಟ್ ಆದ್ರೆ ತಾವು ಸ್ವಲ್ಪ ಏನು ಕೋಆಪ್ರೇಟ್ ಮಾಡ್ತಾರ. ಸ್ಕೂಲ್ ನಾನು ಡ್ಯೂಟಿ ಹೋಗುವಾಗ ಈ ರೀತಿ ಇಬ್ರು ಕೋಆಪರೇಟಿವ್ ಆಗಿ ಜೀವನ ಮಾಡ್ತಾ ಇದ್ದೆ ಸರ್. ಕೋಆಪರೇಟಿವ್ ಸೊಸೈಟಿ ತರ. ವೆರಿ ನೈಸ್, ಸೂಪರ್. ನಾನು ಮನೇಲಿ ಜೋರು ಮಾತಾಡ್ತೀನಿ, ನಮ್ಮ ಮನೆಯವ್ರು ಸೌಮ್ಯ ರೀ. ಹಾಗಾದ್ರೆ ನಿಮ್ದು ಲೌಡ್ ಸ್ಪೀಕರ್ ಜೋರು ಇರುತ್ತೆ. ಅವ್ರು ಸೌಮ್ಯ, ಅವ್ರಿಗೆ ಹೆರಿಡಿಟಿ ಹೆರಿಡಿಟಿ ಸಾವಕಾಶ ಮಾತಾಡತ್ತ, ನಾನು ಜೋರ ಮಾಡಿ ಅವರು ಇದ್ದು ಇರ್ಲಾರ್ದಂಗೆ ಇರ್ತಾರೆ, ಶಾಂತ ಇರ್ತಾರೆ ಮನೆಯೊಳಗೆ. ಶಾಂತಮೂರ್ತಿ. ನಮ್ಮ ಮನೆಯವರು ಶಾಂತ, ನೀವೇ ಜೋರು. ಓಕೆ ಸರ್ ನಮಸ್ಕಾರ. ನಮಸ್ತೆ. ನಾನು ಲೆಕ್ಚರರ್ ಅಂತ ವರ್ಕ್ ಮಾಡ್ತೀನಿ, ನಮ್ಮ ಮನೆಯವ್ರು ಡಾಕ್ಟ್ರು. ನಾನು ಜಾಸ್ತಿ ಲೆಕ್ಚರರ್ ಅಲ್ಲ, ಕಾಲೇಜ್ನಾಗೆಲ್ಲ ಟೀಚ್ ಮಾಡಿ 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 ಅದು ರೂಢಿಯಾಗಿಬಿಟ್ಟಿರ್ತದೆ. ನಾವು ಮನೆಯೊಳಗೂ ಜಾಸ್ತಿ ನಾನೇ ಮಾತನಾಡೋದು. ಅವರು ಶಕುಂತಲ ಅವ್ರು ಹೇಳಿದ್ರಲ್ಲ ಅದೇ ರೀತಿ ನಮ್ಮದು. ನಮ್ಮ ಮನೆಯವರು ಭಾಳ ಸೈಲೆಂಟ್, ಯಾಕಂದರೆ ಅವರು ಡಾಕ್ಟ್ರು. ಪೇಷಂಟ್ ಜೊತೆ ಚೆನ್ನಾಗಿ ಮೂವ್ ಮಾಡಬೇಕು, ಆಮೇಲೆ ಅವ್ರು ಹೇಳೋದೆಲ್ಲ ಕೇಳ್ಕೊಳ್ಬೇಕು, ಟ್ರೀಟ್ ಮಾಡಬೇಕು, ಆ ಉದ್ದೇಶಕ್ಕೆ ಆ ರೀತಿ ಒಳಗೆ ಅವರು ಯಾವಾಗಲೂ ಕೂಡ ಸೈಲೆಂಟೇ ಸರ್. ಆಮೇಲೆ ಯಾವತ್ತೂ ಕೂಡ ಏನೂ ಜಬರ್ದಸ್ತ್ ಮಾಡಿ ನಮಗೇನು ಮಾತಾಡೋದಿಲ್ಲ ಅವರು. ಆಮೇಲೆ ಯಾವಾಗಾದ್ರೂ ಕೆಲವೊಮ್ಮೆ ನನ್ನ ಮಗಳು ಊಟ ಮಾಡಲ್ಲ, ಅವಳ ಸಂಬಂಧ ನಾನು ಸ್ವಲ್ಪ ಜೋರು ಮಾಡ್ತಾ ಇರ್ತೀನಲ್ಲ, ಅವಾಗ ಅವ್ರು ಹೇಳ್ತಿರ್ತಾರೆ ಆಕೆಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಲಿ, ನೀವು ಜಾಸ್ತಿ ಒತ್ತಾಯ ಮಾಡಿ ಊಟ ಮಾಡಿಸ್ಬೇಡ್ರಿ. ಆ ರೀತಿ ಸಮಾಧಾನದಿಂದ ಬಟ್ ಯಾವತ್ತೂ ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ಕೊಂಡಿರ್ತಾರೆ ಸರ್. ನಮ್ಮ ಮನೆಯಲ್ಲಿ ನಂದೇ ಜಾಸ್ತಿ ಆವಾಜು, ನಮ್ಮ ಮನೆಯವ್ರದ್ದಂತೂ ಆವಾಜೇ ಇರೋದಿಲ್ಲ ಜಾಸ್ತಿ.
ನನ್ನ ಮಕ್ಕಳಿಗೂ ನಾನೇ ಜಾಸ್ತಿ ಬೈಯೋದು, ಅವ್ರು ಮಾತ್ರ ಬೈಯೋದಿಲ್ಲ. ಆದರೆ ನನಗೆ ಮಾತ್ರ ಭಾಳ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಗೌರಿ ಅಂತ ಹೇಳಿ, ಐ ಆಮ್ ಹೌಸ್ ವೈಫ್. ನನ್ನ ಮನೆಯವ್ರ ಹೆಸರು ಗಂಗಾಧರ್. ನಾನೇ ಜಾಸ್ತಿ ಮಾತಾಡೋದು. ನಮ್ಮ ಮನೆಯವ್ರು ತುಂಬ ಸೂಕ್ಷ್ಮ ಸ್ವಭಾವದವರು. ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್. ಗಂಗಾಧರ್ ಥರನೇ ಇದ್ದಾರೆ ಅವರು. ಸಾಕ್ಷಾತ್ ಗಂಗಾಧರ್ ಥರನೇ ಇದ್ದಾರೆ. ಐ ಲವ್ ಯು ಗಂಗಾಧರ್ ಅಂತ ಹೇಳಿ. ಐ ಲವ್ ಯು ವೆರಿ ಮಚ್. ನಮಸ್ತೆ. ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ನಮಗೆ ನಂದು ಸ್ವಲ್ಪ ಸಿಟ್ಟು, ನಮ್ಮ ಮನೆಯವ್ರು ತುಂಬ ಸಮಾಧಾನ. ಏನೇ ಬಂದರೂ ಅವರು ಪೇಷನ್ಸ್ಲೇ ಎಲ್ಲ ಸಾಲ್ವ್ ಮಾಡ್ತಾರೆ. ಅದೇ ಸಣ್ಣ ಪುಟ್ಟ ಏನಾರು ಜಗಳ ಆಗ್ತಿರತ್ತೆ, ಅದಕ್ಕೆ ಸಾರಿ ಅಂತ ಕೇಳಿದಾಗ ಇಷ್ಟಪಡ್ತೀನಿ ಅಷ್ಟೇ. ನಮ್ಮ ಮನೆಯವ್ರ ಹೆಸರು ಆನಂದ್ ಅಂತ್ರಿ. ಜಾಸ್ತಿ ಜಗಳ ಮಾಡೋದು ನಾನೇ ರೀ. ಅವ್ರು ಭಾಳ ಸೈಲೆಂಟ್. ಆದರೂ ನಾನು ಎಷ್ಟು ಜಗಳ ಮಾಡಿದ್ರು ಅವರೇ ನಂಗೆ ಮತ್ತೆ ಸಾರಿ ಹೇಳ್ತಾರೆ ರೀ. ಅದು ನನಗೆ ಅವ್ರದ್ದು ಭಾಳ ಲೈಕ್ ಆಗ್ತಿತ್ತು ಅಷ್ಟೇ. ನಮ್ಮ ಮನೆಯವ್ರ ಹೆಸರು ಅರವಿಂದ್. ನಾನು ಸ್ವಲ್ಪ ಸಿಟ್ಟಿನ ಸ್ವಭಾವದಕ್ಕೆ. ನಮ್ಮ ಮನೆಯವರೆಲ್ಲ ಲೇಡೀಸ್ ಅದು ಫಿಕ್ಸ್ ಅದು ಬಿಡಿ, ಅದು ಚೇಂಜ್ ಆಗಲ್ಲ. ಇಲ್ಲ, ಜಾಸ್ತಿ ಮಾತಾಡ್ತೀನಿ, ಅವರು ಮಾತಾಡೋದಿಲ್ಲ, ಸಂಭಾಳಿಸ್ಕೊಂಡು ಹೋಗ್ತಾರ. ಅವ್ರಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಮನೆಯವ್ರ ಹೆಸರು ಶರಣು. ನಾವು ಯಾವಾಗಲೂ ನಾನಾ ಜಗಳ ಮಾಡೋದು, ಎಲ್ಲ ನಾನಾ ಬೈದವರಿಗೆ. ಅವ್ರು ಸುಮ್ಮನೆ ಇರ್ತಾರೆ. ಜಾಸ್ತಿ ಜಗಳ ಮಾಡೋದು ನಾನೇ, ಮಾತಾಡೋದು ನಾನೇ. ಅವ್ರೇನು ಜಾಸ್ತಿ ಮಾತಾಡಂಗಿಲ್ಲ. ಅವ್ರು ಬಿಸ್ನೆಸ್ ಮಾಡ್ತಾರಲ್ಲ, ಅದಕ್ಕೆ ಯಾವಾಗಲೂ ಬಿಸ್ನೆಸ್ ಮೈಂಡ್. ಹೊರಗೆ ಹೋಗೋದು ಅದು ಎಲ್ಲ ನಾನೇ ಮಾಡೋದು. ಥ್ಯಾಂಕ್ಸು ಹೇಳ್ತೀನಿ, ಸಾರಿನೂ ಹೇಳ್ತೀನಿ. ನಮ್ಮ ಮನೆಯವ್ರ ಹೆಸರು ಭೀಮರಾಜ್. ಬಟ್ ನಮ್ಮ ಮನೆಯೊಳಗೆ ಉಲ್ಟಾ ಐತ್ರಿ. ನಮ್ಮ ಮನೆಯವ್ರು ಸ್ಟ್ರಾಂಗ್ ಇದಾರೆ. ಜಿಮ್ ಅಂತಿಲ್ಲ, ಅವ್ರು ಹೇಳಿದ್ರಲ್ಲ ಇದು ಸ್ಪೀಕರ್, ಅವ್ರದ್ದು ಸೇಮ್. ಮೋಸ್ಟ್ಲಿ JBL ಸ್ಪೀಕರ್ ಅನ್ಸುತ್ತೆ. ನೀವು ಜಾಬ್ ಅಲ್ಲಿ ಇರ್ತಾರಲ್ಲ, ಎಲ್ಲ ವರ್ಕ್ ಲೋಡ್ ತಗೊಂಬಂದು ನನ್ನ ಮೇಲೆ ನಿಮ್ಗೆ ಅದು ಓವರ್ಲೋಡ್ ಆಗುತ್ತೆ. ಬಟ್ ಇದಕ್ಕೆಲ್ಲ ನಾನು ಇಷ್ಟು ಮುಂದೆ ಬರಬೇಕಾದ್ರೆ ಅವರೇ ಕಾರಣ. ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ನನ್ನ ಮನಸ್ಸಲ್ಲಿ ಅವ್ರ ಮೇಲೆ ಭಾಳ ಪ್ರೀತಿ ಐತಿ. ಇವತ್ತಿಗೂ ಹೇಳ್ಕೊಳಕ್ಕಾಗಿಲ್ಲ. ಇವತ್ತು ಕ್ಯಾಮ್ರಾ ಮೂಲಕ, ನಿಮ್ಮ ಮೂಲಕ ಥ್ಯಾಂಕ್ಸ್ ನಿಮಗೆ. ಲವ್ ಯು. ಓಹೋ, ನೈಸ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಮ್ಮ ಮನೆಯವ್ರ ಹೆಸರು ಬಸವರಾಜ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಇದು ಮೈ ಸ್ಟ್ರೆಂತ್. ಅವರು ಏನು ನಮ್ಮ ಮನೆಯವರ ನನ್ನ ಸ್ಟ್ರೆಂತ್. ಏನ ಕೆಲಸ ಮಾಡಲಿ, ನೀನು ಮಾಡ್ತೀಯ, ನೀನು ಮಾಡು, ಸಪೋರ್ಟ್ ಇರ್ತೀನಿ ನಾನು. ಆದರೆ ಮುಂದೆ ಬರ್ರಿ ನೀವು ಅಂತಂದ್ರೆ ಬರೋಂಗಿಲ್ಲ. ಬಟ್ ನೀನು ಮಾಡ್ತೀಯ, ನೀನು ಏನೋ ಕೆಲಸ ಮಾಡ್ತೀಯ, ನಾನು ನಿನ್ನ ಹಿಂದಿರ್ತೀನಿ. ಆದರೆ ಎಲ್ಲಿ ಹೋಗಬೇಡ, ಏನು ಮಾಡಬೇಡ ಡಿಸ್ಟಿಂಕ್ಷನ್ ಏನೂ ಮಾಡೋಂಗಿಲ್ಲ. ಅದು ಫುಲ್ ಸಪೋರ್ಟ್ ಆಗಿದ್ದಾರೆ. ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಲವ್ ಯು ರಾಜ. ಓ ರಾಜ, ಮುದ್ದು ರಾಜ, ರೂಪುವಂತಕೋ. ಮೇಡಮ್ ಹೇಳಿ. ನಮ್ಮ ಮನೆಯವ್ರು ಹೆಂಗಪ್ಪ ಅಂತಂದ್ರೆ, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತ ಹೇಳಿ ಅವ್ರ ಹೆಸರೊಳಗೆ ಬಸವರಾಜ್ ಅಂತಂದು ಹೆಸರೇ ಇಟ್ಕೊಂಡ್ಬಿಟ್ಟಾರ. ಬಸವಣ್ಣ ಎಲ್ಲರಿಗೂ ಗೊತ್ತಲ್ಲ. ಮುಂದೆ ಬಂದರೆ ಅದು ಹಾಯಂಗಿಲ್ಲ, ಹಿಂದೆ ಬಂದರೆ ಒದೆಯಂಗಿಲ್ಲ ಅಂದ್ರೆ ಅದು ಒಳ್ಳೆ ಬಸವಣ್ಣ ಅಂತ. ನಾ ಏನು ಮಾಡಿದ್ರು ಅವ್ರು ಆಯ್ತು. ಯಾವತ್ತೂ ನನಗೆ ಮನಸ್ಸಿಗೆ ನೋವಾಗುವಂಗೆ ನಡ್ಕೊಂಡೇ ಇಲ್ಲ. ನೀ ಏನು ಮಾಡ್ತೀಯಾ ಮಾಡು ಅಂಥೇಳಿ ಇದು ಮಾಡ್ತಾರೆ. ಆದ್ರೆ ಅಕಸ್ಮಾತ್ ಅವ್ರಿಗೆ ಏನಾದರೂ ಸಿಟ್ಟು ಬಂತಪ್ಪ ಅಂತಂದ್ರೆ ಮನೆಯೊಳಗೆ ಒಂದು ಸೆಕೆಂಡು ನಿಲ್ಲೋದಿಲ್ಲ. ಅವರು ಸೀದಾ ಹೊರಗೆ ಹೋಗ್ತಾರೆ. ಮತ್ತು ವಾಪಸ್ ಬರ್ತಾರಲ್ಲ, ಎಲ್ಲ ನಾನು ತಣ್ಣಗಾಗಿರ್ತೀನಿ, ಅವರು ತಣ್ಣಗಾಗಿರ್ತಾರೆ. ಮತ್ತು ವಾಪಸ್ ಯಾವತ್ತೂ ಹಂಗೆ ಆಗೇ ಇಲ್ಲ. ನಮ್ದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಹೀಗಾಗಿ ನಾವು ಮದುವೆ ಆದಮೇಲೆ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ನಂಗೆ ಮದುವೆ ಆದಮೇಲೂ ಮೊದಲು ಯಾವತ್ತೂ ಹೇಳೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಇವತ್ತು ಚಾನ್ಸ್ ಸಿಕ್ಕೈತಿ. ನಾನು ನಿಮ್ಮನ್ನು ತುಂಬ ತುಂಬ ಪ್ರೀತಿ ಮಾಡ್ತೀನಿ ರೀ ಬಸವರಾಜ್. ನಮಸ್ತೆ. ನನ್ನ ಹೆಸರು ಶೈಲಜಾ. ನಮ್ಮ ಮನೆಯ ಹೆಸರು ಸುರೇಶ್. ಈ 35 ಇಯರ್ಸ್ ದಾಂಪತ್ಯ ಜೀವನದಲ್ಲಿ ಸರಸ ವಿರಸ ಬರೋದೇ, ಅದು ಇದ್ದಾಗನೇ ಅದು ಒಂದು ಜೀವನ ಪರಿಪೂರ್ಣ ಅನಿಸೋದು. ಅದು ಸಾಮಾನ್ಯವಾಗಿ ಬಂದು ಹೋಗ್ತಿರ್ತೈತಿ. ಅದನ್ನು ಅಲ್ಲೇ ನಾವು ಕಟಪ್ ಮಾಡಿ ಇಷ್ಟು ವರ್ಷ ನಾವು ಸಂಸಾರ ಮಾಡಿವಿ ಅಂದ್ರೆ ಅದು ಹೆಂಗೈತೆ ಅಂತ ನೀವೇ ತಿಳ್ಕೊಂಬಿಟ್ಟು. ಓಕೆ, ಎಲ್ರಿಗೂ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಒಂದಿಷ್ಟು ವಿಷಯಗಳನ್ನ ಮಾತಾಡಿದ್ರಿ, ಆಟ ಆಡಿದ್ರಿ, ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ರಿ. ಸೊ ನಮ್ಮ ಸಿರಿಗಣ್ಣಬ್ಬರಿಗೆ ಒಂದು ಚಿಕ್ಕ ಹುಡುಗರೆ ಇಡೀ ನಿಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು. ಸೊ ಓಕೆ, ಇಲ್ಲಿಗೆ ನಮ್ಮ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಡಿಸ್ಪ್ಲೇ ಕಡೆ ನಂಬರ್ ಇದೆ. ಸೊ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ವೀಡಿಯೋ ಅಥವಾ ಫೋಟೋಸ್ನ ಕಳಿಸಿ. ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಮನೇಲಿ ಮಾತಾಡ್ತೀವಿ ಅಂತ ಹೇಳ್ತೀವಿ. ನಾವು ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.